ವೆರಿ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಓಕೆ ಸರಿ, ಸ್ಟಾರ್ಟ್ ಮಾಡೋಣ. ಓಕೆ, ಬೇಗ ದೂರ ಮತ್ತು ಸಮಯ, ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಸರಿ, ಬೇಸಿಕ್ಸ್ ನೋಡೋಣ. ದೂರ ಅಂದ್ರೆ ಒಂದು ವಸ್ತು ನಿರ್ದಿಷ್ಟ ವೇಗದಲ್ಲಿ ನಿರ್ದಿಷ್ಟ ಸಮಯವರೆಗೆ ಆವರಿಸುವ ಅಂತರ, ಸೊ ಡಿಸ್ಟೆನ್ಸ್, ಇದಕ್ಕೆ ದೂರ ಅಂತಾರೆ. ಆಯ್ತಾ? ನೆಕ್ಸ್ಟ್ ದೂರ ಅಂದ್ರೆ ಇದನ್ನ ವೇಗ ಇಂಟು ಸಮಯ ಅಂತ ಹೇಳ್ತೀವಿ. ಆಯ್ತಾ? ಎಷ್ಟು ವೇಗದಲ್ಲಿ ಎಷ್ಟು ಸಮಯ ತಗೊಳುತ್ತೆ ಅದ್ರ ಮೇಲೆ ದೂರ ಡಿಸೈಡ್ ಆಗುತ್ತೆ. ದೂರವು ವೇಗ ಮತ್ತು ಸಮಯಕ್ಕೆ ನೇರ ಅನುಪಾತ ಆಗಿರುತ್ತೆ. ಸೊ ಡಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್, ಡಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಅಂದರೆ ಸಮಯ ಅಥವಾ ವೇಗ ಹೆಚ್ಚಾದಂತೆ ಕ್ರಮಿಸಿದ ದೂರವು ಹೆಚ್ಚಾಗುತ್ತದೆ. ವೇಗವು ಸಮಯಕ್ಕೆ ವಿಲೋಮ ಅನುಪಾತ ಆಗಿರುತ್ತೆ. ಅಂದ್ರೆ ಸ್ಪೀಡ್ ಮತ್ತೆ ಟೈಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದ್ರೆ ಸ್ಪೀಡ್ ಜಾಸ್ತಿ ಆದ್ರೆ ದೂರ ಜಾಸ್ತಿ ಕವರ್ ಆಗುತ್ತೆ, ಟೈಮ್ ಜಾಸ್ತಿ ಕೊಟ್ರೆ ದೂರ ಜಾಸ್ತಿ ಕವರ್ ಆಗುತ್ತೆ. ಆದ್ರೆ ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಡಿಮೆ ಆಗುತ್ತೆ, ಸ್ಪೀಡ್ ಕಡಿಮೆ ಆದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಅಂದ್ರೆ ವಿಲೋಮ ಅನುಪಾತ. ಓಕೆ, ನೇರ ಅಂತಂದ್ರೆ ಜಾಸ್ತಿ ಆದ್ರೆ ಜಾಸ್ತಿ, ವಿಲೋಮ ಅಂದ್ರೆ ಇದು ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಡಿಮೆ. ಅಂದ್ರೆ ವೇಗ ಹೆಚ್ಚಾದಂತೆ ನಿರ್ದಿಷ್ಟ ದೂರವನ್ನು ಕ್ರಮಿಸುವ ತೆಗೆದುಕೊಂಡ ಸಮಯ ಕಡಿಮೆ ಆಗುತ್ತದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಈಗ 36 km/h ಹೋದ್ರೆ ಟೈಮ್ 10 ಗಂಟೆಯಲ್ಲಿ ಎಷ್ಟು ಕವರ್ ಮಾಡ್ತೀವಿ? 360 ಕಿಲೋಮೀಟರ್ ಕವರ್ ಮಾಡ್ತೀವಿ. ಸೊ ಇದು ಗೊತ್ತಿರಬೇಕು. DST, ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮ್ ಆಗಿರುತ್ತೆ. ಓಕೆ, ಸ್ಪೀಡ್ ಮತ್ತೆ ಟೈಮ್ ಇಂಟು ಮಾಡಿದ್ರೆ ಡಿಸ್ಟೆನ್ಸ್ ಸಿಗುತ್ತೆ. ಇದು 18 km/h, 5 ಗಂಟೆಯಲ್ಲಿ ಡಿಸ್ಟೆನ್ಸ್ ಎಷ್ಟು? 18 × 5 90 ಕಿಲೋಮೀಟರ್ ಆಗಿರುತ್ತೆ. ಓಕೆ, ಪ್ರತಿ ಗಂಟೆಗೆ ಕ್ರಮಿಸಿದ ದೂರ ಕಿಲೋಮೀಟರ್ಗಳಲ್ಲಿ. ಓಕೆ, KMPH ಅಂತಂದ್ರೆ ಪ್ರತಿ ಗಂಟೆಗೆ ಕ್ರಮಿಸುವ ದೂರ ಕಿಲೋಮೀಟರ್ ನಲ್ಲಿ. ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಪ್ರತಿ ಸೆಕೆಂಡ್ಗೆ ಕ್ರಮಿಸುವ ದೂರ ಮೀಟರ್ ಗಳಲ್ಲಿ. ನೋಡಿ, ಇದು ಜಸ್ಟ್ ಬೇಸಿಕ್ಸ್ ಅಷ್ಟೇ. ಆಕ್ಚುಲಿ ಇದಿಲ್ಲ ಅಂದ್ರೂ ನಾವು ಹೋಗ್ಬೋದು. ಓಕೆ, ಜಸ್ಟ್ ಗೊತ್ತಿರ್ಲಿ ಅಂತ ಅಷ್ಟೇ ಇದು. ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿದ್ದೇನು? ವೇಗವನ್ನ ಕಿಲೋಮೀಟರ್ ಇಂದ ಮೀಟರ್ ಪರಿವರ್ತಿಸೋದ್ರೆ ಏನೇನ್ ಗೊತ್ತಿರಬೇಕು? 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್, 1 ಗಂಟೆ ಅಂದ್ರೆ 3600 ಸೆಕೆಂಡ್. ಓಕೆ, 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್, 1 ಗಂಟೆ ಅಂದ್ರೆ 3600 ಸೆಕೆಂಡ್. ಹಾಗಾದ್ರೆ ಕಿಲೋಮೀಟರ್ ಪರ್ ಅವರ್ 1000 ಮೀಟರ್ 3600 ಸೆಕೆಂಡ್, 1000 ಮೀಟರ್ 3600 ಸೆಕೆಂಡ್. ಇದನ್ನ ಕಟ್ತಾ ಹೋದ್ರೆ 5/18 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, 5/18 ಮೀಟರ್ ಪರ್ ಸೆಕೆಂಡ್. 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್, 1 ಗಂಟೆ ಅಂದ್ರೆ 3600 ಸೆಕೆಂಡ್. ಹಂಗಾರೆ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಅದು 5/18 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅಂದ್ರೆ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಇಂಟು ಮಾಡಬೇಕು. ಅದೇ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಅಂದ್ರೆ 18/5 ಇಂಟು ಮಾಡಬೇಕು. ಇದು ನಿಮ್ಗೆ ಗೊತ್ತಿಲ್ಲ. ಆಯ್ತಾ? ನೆಕ್ಸ್ಟ್, ವೇಗವನ್ನ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಗೆ ಪರಿವರ್ತಿಸಲು ವೇಗಕ್ಕೆ 5/18 ಗುಣಿಸಬೇಕು. ಓಕೆ, ವೇಗವನ್ನ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಗೆ ಪರಿವರ್ತಿಸಲು ವೇಗಕ್ಕೆ 5/18 ಗುಣಿಸಬೇಕು. ಓಕೆ, ಅದೇ ಮೀಟರ್ ಪರ್ ಸೆಕೆಂಡ್ ಉಲ್ಟಾ ಅಂತಂದ್ರೆ ಇದು 18/5. ಸರ್, ನಿಮ್ಗೆ ಗೊತ್ತಿರ್ಲಿ ಅಂತ ಅಷ್ಟೇ ಇದು. ಈಗ 18 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ನೀವು 5/18 ಮಾಡಿದ್ರೆ ಅನ್ಕೊಳ್ಳಿ. ಓಕೆ, ಇದು 18 ಮಗ್ಗಿ, ಇದು 5 ಮಗ್ಗಿ. 18 ಇದ್ರೆ 5 ಬರುತ್ತೆ, 36 ಇದ್ರೆ 10 ಬರುತ್ತೆ, 54 ಇದ್ರೆ 15. ಇದು 1 ಇದು 5 1 18 2 5 2 18 3 5 3 18 4 5 4. ಇದು ಗೊತ್ತಿರ್ಲಿ ನಿಮ್ಗೆ. ಆಯ್ತಾ? ಈ ವ್ಯಾಲ್ಯೂ ಡೈರೆಕ್ಟ್ ಆಗಿ ನೀವು ಪುಟ್ ಮಾಡ್ಬೋದು. ಓಕೆ, ಸೊ ಈಗ 36 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಅಲ್ಲಿ ಹೋದ್ರೆ 10 ಸೆಕೆಂಡ್ಗೆ ಎಷ್ಟು? ಇದು ಅವರ್ ಅಲ್ಲಿದೆ, ಇದು ಸೆಕೆಂಡ್ ಅಲ್ಲಿದೆ. ಓಕೆ, ಇದು ಅವರ್ ಅಲ್ಲಿದೆ, ಇದು ಸೆಕೆಂಡ್ ಅಲ್ಲಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು? 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು. 36 ಕಿಲೋಮೀಟರ್ ಪರ್ ಅವರ್ ಇದೆ, 5/18 ಇಂದ ಮಲ್ಟಿಪ್ಲೈ ಮಾಡಿದ್ರೆ 100 ಮೀಟರ್ ಆಗುತ್ತೆ. ಯಾವಾಗ ಮಾಡ್ಬೇಕು ಅಂದ್ರೆ ಇದು ಅವರ್ ಅಲ್ಲಿದೆ, ಇದು ಸೆಕೆಂಡ್ ಅಲ್ಲಿದೆ, ಅವಾಗ ಮಾತ್ರ 5/18 ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಓಕೆ, ಸೊ ಇದು ಅವರ್ ಅಲ್ಲಿದೆ, ಇದು ಮಿನಿಟ್ ಅಲ್ಲಿದೆ. ಅವಾಗ ಏನ್ ಮಾಡ್ಬೇಕು? ಇದನ್ನ ನಾನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ತೀನಿ, ಇದನ್ನು ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. ಓಕೆ, ಇದನ್ನು ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ 60 ಸೆಕೆಂಡ್ ಆಗುತ್ತೆ. ಓಕೆ,
ನೆಕ್ಸ್ಟ್ ನೋಡೋಣ, ಕ್ವಶನ್ ಅನ್ನ ಹೇಳ್ತೀನಿ. ಓಕೆ, ವೇಗ ಅಂದ್ರೆ ನಮ್ಗೆ ಗೊತ್ತಿದೆ, ದೂರ ಅಪಾನ ಸಮಯ. ಓಕೆ, ಈಗ ನಾವು ಏನೋ 1 ಕಿಲೋಮೀಟರ್ ಪರ್ ಅವರ್ ಇದ್ದು ಅವರ್ ನೋಡಿದ್ವಿ, ಕಿಲೋಮೀಟರ್ ಪರ್ ಅವರ್ ಮತ್ತೆ ಸೆಕೆಂಡ್ ನೋಡಿದ್ವಿ, ಆಯ್ತಾ. ಈಗ ನಿಮ್ಗೆ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಅನ್ನು ನೋಡಿ, ನಿಮ್ಗೆ ಜಸ್ಟ್ 50% ಅರ್ಥ ಆದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಇದು ಮೀಟರ್ ಅಲ್ಲಿ ಇದೆ, ಇದು ಸೆಕೆಂಡ್ ಅಲ್ಲಿ ಇದೆ. ಸೊ 100 ಮೀಟರ್ 10 ಸೆಕೆಂಡ್ ಅಂದ್ರೆ 10 ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ 18/5 ಇಂದ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಅದೇ ರೀತಿ ಇದು ಕಿಲೋಮೀಟರ್ ಅಲ್ಲಿ ಇದೆ, ಇದು ಅವರ್ ಅಲ್ಲಿ ಇದೆ. ಸೊ 36 ಕಿಲೋಮೀಟರ್ ಪರ್ ಅವರ್. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ 5/18. ನೋಡಿ, ಇದು ಮೀಟರ್, ಇದು ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ 18/5. ಇದು ಆಲ್ರೆಡಿ ಕಿಲೋಮೀಟರ್ ಇದೆ, ಮೀಟರ್ ಪರ್ ಸೆಕೆಂಡ್ ಅಂದ್ರೆ 5/18. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. SSC GD ಅಲ್ಲಿ ಬಹಳಷ್ಟು ಕ್ವಶನ್ಸ್ ಬಂದಿದಾವೆ ಇದ್ರ ಮೇಲೆ, ಆಯ್ತಾ. ಸೊ SSC GD ಅಂತ ಅಷ್ಟೇ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರುತ್ತೆ. ಆಮೇಲೆ ನಾ CTI ಎಕ್ಸಾಮ್ ಕ್ವಶನ್ಸ್ ನೋಡಿದ್ದೀನಿ. ಈ ನಾವೇನ ಈ ವೆನ್ ಡಯಾಗ್ರಾಮ್, ಇದರಲ್ಲಿ SSC GD ವೆನ್ ಡಯಾಗ್ರಾಮ್ ಸಾಲ್ವ್ ಮಾಡಿದೆ, ಅದೇ ರೀತಿ ಅಲ್ಲಿ ಕ್ವಶನ್ ಕೇಳಿದಾನೆ. ಆಮೇಲೆ ಎಷ್ಟೋ SSC ನ ಸಾಲ್ವ್ ಮಾಡಿಸಿದ ಅಲ್ಲಿ ಬಂದಿದೆ ನೋಡಿ. ಅದಕ್ಕೆ ಹೇಳೋದು ನಿಮ್ಗೆ SSC ಕ್ವಶನ್ ಸಾಲ್ವ್ ಮಾಡ್ರಿ ಅಂತ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, SSC ಏನ್ ಕ್ವಶನ್ ಸಾಲ್ವ್ ಮಾಡಿಸುತ್ತೆ ಅವೇ ಕ್ವಶನ್ಸ್, ಅದೇ ಅಂದ್ರೆ ವ್ಯಾಲ್ಯೂ ಚೇಂಜ್ ಮಾಡಿದಾನೆ, ಅದೇ ರಿಲೇಟೆಡ್ ಕ್ವಶನ್ ಬಂದಿದೆ. ಸೊ ಇಲ್ಲಿ ಸರಾಸರಿ ವೇಗ ಅಂತ ಬರುತ್ತೆ 2 × S1 × S2 ಡಿವೈಡ್ ಬೈ S1 ಪ್ಲಸ್ S2. ದೂರ ಕೊಡದೆ ಇದ್ದಾಗ ನಿರ್ದಿಷ್ಟ ದೂರವನ್ನು ಕ್ರಮಿಸಿ ಮಾಡಿ ಬಂದರೆ ಏನು ಸರಾಸರಿ ವೇಗ ಅಂದ್ರೆ, ಒಂದು S1 ಸ್ಪೀಡ್ ಅಲ್ಲಿ ಹೋಗಿ ಒಂದು ಡಿಸ್ಟೆನ್ಸ್ ನ ಎಷ್ಟು ಸ್ಪೀಡ್ ಅಲ್ಲಿ ವಾಪಸ್ ಬಂದ್ರೆ ಅದು ಸರಾಸರಿ ವೇಗ 2 × S1 × S2 ಡಿವೈಡ್ ಬೈ S1 ಪ್ಲಸ್ S2 ಆಗುತ್ತೆ. ಓಕೆ, ಇದು ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಮತ್ತೆ ಸೇಮ್ ಡೈರೆಕ್ಷನ್ ಇದ್ದಾಗ ಸ್ಪೀಡ್. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿದ್ದೀನಿ ನಾನು, ಆಯ್ತು. ಓಕೆ, ಸರಿ, ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಅವೆಲ್ಲ ನಿಮ್ಗೆ ಮತ್ತೆ ಬೇಸಿಕ್ಸ್ ಏನಂದ್ರೆ ಈ ಕ್ವಶನ್ ಸಾಲ್ವ್ ಮಾಡಿ ಬೇಸಿಕ್ಸ್ ಹೋದ್ರೆ ಅರ್ಥ ಆಗುತ್ತೆ. ಈಗ 54 ಕಿಲೋಮೀಟರ್ ಪ್ರತಿ ಗಂಟೆ ಇದೆ, 10 ಸೆಕೆಂಡ್ಗಳಲ್ಲಿ ಆ ಬಸ್ ಆವರಿಸಿದ ದೂರ ಎಷ್ಟು? ಸಾಲ್ವ್ ಮಾಡ್ತೀರಾ? ಆಯ್ತು. ಪೋಲ್ 54 ಕಿಲೋಮೀಟರ್ ಪರ್ ಅವರ್ ಇದೆ. ಇದು 10 ಸೆಕೆಂಡ್ ಇದೆ. ಇದು ಅವರ್ ಅಲ್ಲಿ ಇದೆ, ಇದು ಸೆಕೆಂಡ್ ಅಲ್ಲಿ ಇದೆ. ಅದಕ್ಕೆ ನಾವು 5/18 ಇಂದ ಮಲ್ಟಿಪ್ಲೈ ಮಾಡಿ ಇದನ್ನ ನೋಡಿ, ಇದೇನಿದೆ ಕಿಲೋಮೀಟರ್ ಪರ್ ಅವರ್ ಇದೆಲ್ಲ, 5/18 ಇಂದ ಮಲ್ಟಿಪ್ಲೈ ಮಾಡಿ ಈಗ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಇಂಟು 10 ಸೆಕೆಂಡ್. 18 ಒಂದ್ಲೆ 18 ಮೂರ್ಲೆ, ಸೊ 3 5 15 15 10 150 ಮೀಟರ್. ಇಲ್ಲ ಅಂದ್ರೆ ಈ ತರನು ಮಾಡಬಹುದು ನೋಡಿ. 1 ಅವರ್ ಅಂತಂದ್ರೆ 3600 ಸೆಕೆಂಡ್. 1 ಕಿಲೋಮೀಟರ್ ಅಂತಂದ್ರೆ ಅಥವಾ 54 ಕಿಲೋಮೀಟರ್ ಅಂದ್ರೆ 54,000 ಮೀಟರ್. ಹಂಗಾದ್ರೆ 3600 ಸೆಕೆಂಡ್ಗೆ 54,000 ಮೀಟರ್ ಆದ್ರೆ 10 ಸೆಕೆಂಡ್ಗೆ ಎಷ್ಟು? ಎರಡು ಸೊನ್ನೆ ತೆಗಿರಿ. ಇದು 18 2 36, ಇದು 18 3 50 30, ಇದು 2 5 10 35 150 ಮೀಟರ್ ಆಗುತ್ತೆ. ನೀವು ಹೀಗೆ ಮಾಡಿದ್ರು ಆನ್ಸರ್ 150ನೇ ಬರುತ್ತೆ. 3600 ಸೆಕೆಂಡ್ಗೆ 54,000 ಮೀಟರ್ ಆದ್ರೆ 10 ಸೆಕೆಂಡ್ಗೆ 150 ಮೀಟರ್. ಸರಿ, ಪೋಲ್ ಬಂತು.
90 ಇಂಟು 5 ಓಪನ್ 18 ಇಂಟು 12 ಸೆಕೆಂಡ್. 18 ಒಂದ್ಲೆ 18 5 5 5 25 25 12 300 ಮೀಟರ್ ಆಗುತ್ತೆ. ಓಕೆ, ಸೊ ಇದು ಅವರ್ ಅಲ್ಲಿದ್ದು, ಇದು ಸೆಕೆಂಡ್ ಅಲ್ಲಿ ಇದ್ರೆ ಈ ತರ ಮಾಡ್ಬೇಕು. ಇದು ಅವರ್ ಅಲ್ಲಿದ್ದು ಮಿನಿಟ್ಸ್ ಅಲ್ಲಿ ಕೊಟ್ರೆ ಏನ್ ಮಾಡ್ಬೇಕು ಅದನ್ನ ನೋಡೋಣ. 75 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಅಲ್ಲಿ ಹೋದ್ರೆ 20 ನಿಮಿಷಗಳಲ್ಲಿ ಎಷ್ಟು ದೂರ ಕವರ್ ಮಾಡುತ್ತೆ, ಅವಾಗ ಏನ್ ಮಾಡ್ಬೇಕು? ಇಲ್ಲ ಇದನ್ನು ಸೆಕೆಂಡ್ ಕನ್ವರ್ಟ್ ನೋಡಿ, ಒಂದೇ ಇದು ಹೇಳ್ತಿದ್ದೀನಿ. ಇದು 75 ಕಿಲೋಮೀಟರ್ 5/18 ಮಾಡಿದ್ರೆ ಇದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಇದನ್ನು ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. 20 ನಿಮಿಷ ಅಂದ್ರೆ 20 ಇಂಟು 60 ಸೆಕೆಂಡ್ ಆಗುತ್ತೆ. 20 ನಿಮಿಷ, 1 ನಿಮಿಷ ಅಂದ್ರೆ 60 ಸೆಕೆಂಡ್, 20 ನಿಮಿಷ ಅಂದ್ರೆ 20 ಇಂಟು 60 ಸೆಕೆಂಡ್. ಇದು 6 3 6 10 3 1 3 25 ಇದು 5 20 100 25 2500 25,000 ಮೀಟರ್ ಆಗುತ್ತೆ. ಓಕೆ, 25,000 ಮೀಟರ್, 25,000 ಮೀಟರ್ ಅಂದ್ರೆ 25 ಕಿಲೋಮೀಟರ್ ಆಗುತ್ತೆ. ಇದು ಕಿಲೋಮೀಟರ್ ಪರ್ ಅವರ್ ಇದೆ, ಅದನ್ನ ನಾನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ತೀನಿ. ಬಟ್ ಇದು 20 ನಿಮಿಷ ಇದೆಲ್ಲ, ಇದನ್ನು ಸೆಕೆಂಡ್ ಕನ್ವರ್ಟ್ ಮಾಡ್ತೀನಿ ಅಂದ್ರೆ 60ರಿಂದ ಗುಣಿಸ್ಬೇಕು. ಓಕೆ ನೋಡಿ, ಮಿನಿಟ್ಸ್ ಅನ್ನ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮಿನಿಟ್ಸ್ ಅನ್ನ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡ್ ಇಂಟು 60 ಮಾಡಬೇಕು. ಅದೇ ರೀತಿ ಸೆಕೆಂಡ್ ಅನ್ನ ಮಿನಿಟ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡ್ ಬೈ 60 ಮಾಡಬೇಕು. ಓಕೆನಾ? ಸರಿ, ಈಗ ಇದನ್ನ ಇನ್ನೊಂದು ರೀತಿ ಹೇಳ್ತೀನಿ ನೋಡಿ. 75 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಇದು 75 ಕಿಲೋಮೀಟರ್ ಪರ್ ಅವರ್ ಎಷ್ಟು ನಿಮಿಷ? 20 ನಿಮಿಷ. ಹೌದಾ? ಸರಿ ನೋಡಿ, 1 ಅವರ್ ಅಂದ್ರೆ 60 ಮಿನಿಟ್ಸ್. ಹೌದಾ? 60 ನಿಮಿಷಕ್ಕೆ 75 ಕಿಲೋಮೀಟರ್ ಹೋದ್ರೆ 20 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್? 60ನ್ನ 3 ಭಾಗ ಮಾಡಿದ್ರೆ 20, 75ನ್ನ 3 ಭಾಗ ಮಾಡಿದ್ರೆ 25 ಕಿಲೋಮೀಟರ್. ಓಕೆನಾ? ಸೊ ಈ ತರ ನೀವು ಇದು ಬೇಡ ಅಂದ್ರೆ ಈ ತರ ಮಾಡಬಹುದು. ಬಂತು ನೋಡಿ, ನಿಮ್ಗೆ ಈ ತರ ಮಾಡಿದ್ರೆ 84 ಇಂಟು 5/18 ಇದು ಮೀಟರ್ ಸೆಕೆಂಡ್ ಅಲ್ಲಿ ಇಲ್ಲ, ಸೆಕೆಂಡ್ ಅಲ್ಲಿ ಮಾಡ್ಬೇಕಂದ್ರೆ 60 ಈ ತರ ಮಾಡಬಹುದು. ಇದು 6 3 6 10 3 1 3 15 ಓಕೆ, 84 10 ಮತ್ತೆ 84. ಓಕೆ, ಇದು 420 630 ನೋಡಿ. ಇದು 420 4200 6300 63,000 ಮೀಟರ್ ಆಗುತ್ತೆ. 63,000 ಮೀಟರ್ ಅಂದ್ರೆ 63 ಕಿಲೋಮೀಟರ್. ಈ ತರ ಮಾಡ್ಬೋದು. ಇಲ್ಲ ಅಂದ್ರೆ 60 ನಿಮಿಷಕ್ಕೆ 84 ಕಿಲೋಮೀಟರ್ ಹೋದ್ರೆ 45 ನಿಮಿಷಕ್ಕೆ ಎಷ್ಟು? ಇದು 15 4 15 3 4 ಎಷ್ಟೇ? 4 21 ಇದು 3 21 63 ಕಿಲೋಮೀಟರ್ ಆಗುತ್ತೆ. ಸರಿ, ಓಕೆ. ಇಲ್ಲೇ ನಾವು ನೋಡಿದ್ವಲ್ಲ ಬೇಸಿಕ್ಸ್, ನೀವು ಒಂದ್ಸಲ ಹೋದ್ರೆ ಅರ್ಥ ಆಗುತ್ತೆ ನಿಮ್ಗೆ. ವೇಗವನ್ನ ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ಗೆ 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದೇನಿತ್ತಲ್ಲ ಅದೇ. ಸೊ ನಿಮ್ಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂದ್ರೆ ಜಸ್ಟ್ 5/18 ನೀವು ಯೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೋಡಿ ಅನುಪಾತ ಕೊಟ್ಟಿದ್ದಾನೆ.
ಎರಡು ರೈಲುಗಳ ವೇಗದ ನಡುವಿನ ಅನುಪಾತ 4:5. ಮೊದಲ ರೈಲು 2 ಗಂಟೆಗೆ 120 ಕಿಲೋಮೀಟರ್ ಇದೆ. ಹಾಗಾದ್ರೆ ಎರಡನೇ ರೈಲಿನ ವೇಗ ಎಷ್ಟು? ಟ್ರೈನ್ 1, ಟ್ರೈನ್ 2 4:5 ಇದೆ. ಏನಿದು? ಇದು ಸ್ಪೀಡ್. ಇದು ಮತ್ತೆ ಇಲ್ಲೇನ್ ಕೊಟ್ಟಿದ್ದಾನೆ? ಸ್ಪೀಡ್ ಕೊಟ್ಟಿಲ್ಲ, ಡಿಸ್ಟೆನ್ಸ್ ಟೈಮ್ ಕೊಟ್ಟಿದ್ದಾನೆ. ನೀವು ಸ್ಪೀಡ್ ಕಂಡು ಹಿಡಿಬೇಕು. ಸೊ ಟ್ರೈನ್ 1 120 ಕಿಲೋಮೀಟರ್ನ 2 ಗಂಟೆ ಕವರ್ ಮಾಡಿದ್ರೆ 60 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಹಾಗಾದ್ರೆ ಮೊದಲ ರೈಲು ಏನಿದೆಲ್ಲ ಅದು 4 ಭಾಗ ಇದೆ. ಇಲ್ಲಿ ಮೊದಲ ರೈಲು 60 ಕಿಲೋಮೀಟರ್ ಇದೆ. 4 ಭಾಗ 60 ಕಿಲೋಮೀಟರ್ ಪ್ರತಿ ಗಂಟೆ ಆದ್ರೆ 5 ಭಾಗ ಎಷ್ಟಾಗುತ್ತೆ? 4 15 ಇದು 5 15 5 15 ಎಷ್ಟಾಗುತ್ತೆ? 75 ಕಿಲೋಮೀಟರ್. ಓಕೆ, ಸೊ ಟ್ರೈನ್ 1 120 ಕಿಲೋಮೀಟರ್ನ 2 ಗಂಟೆ 120 ಹೋದ್ರೆ 1 ಗಂಟೆಗೆ ಎಷ್ಟು? 2 ಗಂಟೆಗೆ 120 ಕಿಲೋಮೀಟರ್ ಹೋದ್ರೆ 1 ಗಂಟೆಗೆ 60 ಕಿಲೋಮೀಟರ್ ತಾನೆ. 1 ಗಂಟೆಗೆ 60 ಕಿಲೋಮೀಟರ್ ಅಂದ್ರೆ ಈ 60 ಬರಕ್ಕ 60ನ ಕಡ್ತಾ ಹೊಡೆದ್ರೆ 4 ಬರುತ್ತೆ. 60ನ ಕಡ್ತಾ ಹೊಡೆದ್ರೆ ಫಸ್ಟ್ ಟ್ರೈನ್ ಸ್ಪೀಡ್ ಕಡ್ತಾ ಹೊಡೆದ್ರೆ 4 ಬರುತ್ತೆ. ಹಂಗಾದ್ರೆ ಸೆಕೆಂಡ್ 5 ಬಂದಿದಲ್ಲ ಅದೆಷ್ಟು? ಹಂಗ 4 ಅಂದ್ರೆ 60, 5 ಅಂದ್ರೆ 75. ಸೇಮ್ ಇದೇ ತರ ಟ್ರೈ ಮಾಡಿ. ಪೋಲ್ ಬಂತು. ವೆರಿ ಗುಡ್. 240 ಕಿಲೋಮೀಟರ್ನ 3 ಗಂಟೆಲಿ ಕವರ್ ಮಾಡಿದ್ರೆ 80 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಓಕೆ, ಸೊ ಟ್ರೈನ್ 1 5 ಭಾಗ 80 ಕಿಲೋಮೀಟರ್ ಪ್ರತಿ ಗಂಟೆ ಆದ್ರೆ ಟ್ರೈನ್ 2 9 ಭಾಗ ಎಷ್ಟಾಗುತ್ತೆ? ಇದು 5 16 9 14 144. ಓಕೆ ಸರ್, ಇದು 3 ಕಾರುಗಳ ವೇಗವು 2:4:5 ಅನುಪಾತದಲ್ಲಿದೆ. ಈ ಕಾರುಗಳು ಸಮಾನ ದೂರ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾನೆ? ಇಲ್ಲಿ ವೇಗ ಕೊಟ್ಟಿದ್ದಾನೆ, ಸಮಯ ಕೇಳಿದ್ದಾನೆ. ವೇಗ ಸ್ಪೀಡ್ ಕೊಟ್ಟು ಟೈಮ್ ಕೇಳಿದ್ದಾನೆ. ಗೊತ್ತಿರಬೇಕಾಗಿದೆ ಏನಂದ್ರೆ ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಓಕೆ, ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಹಾಗಾದ್ರೆ ಈಗ ನೋಡಿ, ಸ್ಪೀಡ್ 2:3:4 ಇದ್ರೆ ಟೈಮ್ ಏನಾಗುತ್ತೆ? 1/2:1/3:1/4 ಆಗುತ್ತೆ. ಓಕೆ, ಹಾಗಾದ್ರೆ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ LCM ಎಷ್ಟು? LCM 2 3 4ರಿಂದ ಭಾಗ ಆಗೋದು 12. ಓಕೆ, ಸೊ 12 ತಗೋಬಹುದು, ಇಲ್ಲ ಅದು ನಡೆಯುತ್ತೆ. ಇದು 2 6 3 4 4 3. ಸೊ ಇಲ್ಲೇನಿದೆ 6, ಇದು 4, ಇದು 3. 6:4:3 ಅಂದ್ರೆ ಸ್ಪೀಡ್ ರೇಷಿಯೋ ಏನಾದ್ರು 2:3:4 ಇದ್ರೆ ಟೈಮ್ ರೇಷಿಯೋ 6:4:3 ಆಗುತ್ತೆ. ಅಂದ್ರೆ ಯಾರ್ದು ಸ್ಪೀಡ್ ಕಡಿಮೆ ಇರುತ್ತೆ ಟೈಮ್ ಜಾಸ್ತಿ ಇರುತ್ತೆ, ಯಾರ್ದು ಸ್ಪೀಡ್ ಜಾಸ್ತಿ ಇರುತ್ತೆ ಟೈಮ್ ಕಡಿಮೆ ಇರುತ್ತೆ. ಓಕೆ, ಇದು ಸ್ಪೀಡ್ ರೇಷಿಯೋ ಈ ತರ ಇದ್ರೆ ಟೈಮ್ ರೇಷಿಯೋ ಈ ತರ ಇರುತ್ತೆ. ಅದರ ಅರ್ಥ ಏನ್ ಗೊತ್ತಾ? ಅವ್ರ ನಿಜವಾದ ಸ್ಪೀಡ್ ಏನಾದ್ರೂ ನೀವು ಭಾಗ ಮಾಡ್ತೀರಾ, ಹಾಗಾದ್ರೆ ಅವ್ರು ತಗೊಳೋ ಟೈಮ್ ಏನಾಗಿರುತ್ತೆ? ಈ ತರ ಇರುತ್ತೆ. ಅವ್ರು ಕಟ್ತಾ ಹೊಡೆದ್ರೆ, ನೀವು ಟೈಮ್ ಕಟ್ತಾ ಹೊಡೆದ್ರೆ ಈ ತರ ಬರುತ್ತೆ. ಓಕೆ, ಅರ್ಥ ಆಯ್ತಾ? ಸರಿ, ಓಕೆ, ಇದನ್ನ ಟ್ರೈ ಮಾಡಿ.
4 ಬಂತು. ವೆರಿ ಗುಡ್. ಸ್ಪೀಡ್ 2:3:4 ಇದ್ರೆ ಟೈಮ್ LCM ತಗೊಳ್ಳಿ. LCM ಎಷ್ಟು? 12. 2 6 12, 3 4 12, 4 3 12 ಅಲ್ಲ, ಸಾರಿ ಇದು 2 3 4 2 4 5. LCM ಎಷ್ಟು? 20. ಈ ಮೂರಿಂದನೂ ಭಾಗ ಆಗೋದು 20. ಇದು 2 10s are 20, 4 5s are 20, 5 4s are 20. ಸೊ 10:5:4 ಆಗುತ್ತೆ. ಸೇಮ್ ಇದೇ ತರ ಟ್ರೈ ಮಾಡಿ. ಬಂತು. LCM ನೋಡಿ, ಈ ಮೂರಿಂದನೂ ಡಿವೈಡ್ ಆಗುವಂತದ್ದು 36. 4 9 36, 6 6 36, 9 4 36. ಓಕೆ, ಸೊ ಇದು ಸ್ಪೀಡ್ ರೇಷಿಯೋ ಕೊಟ್ಟಾಗ ಟೈಮ್ ರೇಷಿಯೋ ಈ ತರ ಆಗುತ್ತೆ. ಓಕೆ, ಸೊ ನಾವು ಈಗ ನೋಡಿದ್ದು ಈ ಕ್ವಶನ್ ಅಲ್ಲಿ ಇದು ಸ್ಪೀಡ್ ನ km/h ಕೊಟ್ಟು ಟೈಮ್ ನ ಸೆಕೆಂಡ್ ಅಲ್ಲಿ ಕೊಡೋದು, ಅದನ್ನ ನೋಡಿದ್ವಿ. ಸ್ಪೀಡ್ ನ km/h ಕೊಟ್ಟು ಟೈಮ್ ನ ಮಿನಿಟ್ಸ್ ಅಲ್ಲಿ ಕೊಡೋದನ್ನ ನೋಡಿದ್ವಿ. ಸ್ಪೀಡ್ ರೇಷಿಯೋ ಕೊಡ್ತಾನೆ, ಬಟ್ ಇಲ್ಲಿ ನಾವು ಸ್ಪೀಡ್ ಕಂಡು ಹಿಡಿದು ಮ್ಯಾಚ್ ಮಾಡ್ಬೇಕು. ಈ ತರ ಸ್ಪೀಡ್ ರೇಷಿಯೋ ಭಾಗ ಕೊಡ್ತಾನೆ, ನಾವು ಸ್ಪೀಡ್ ಕಂಡು ಹಿಡ್ಕೋಬೇಕು, ಮ್ಯಾಚ್ ಮಾಡ್ಕೊಂಡು ಇನ್ನೊಂದ್ರದ್ದು ವ್ಯಾಲ್ಯೂ ಕಂಡು ಹಿಡಬೇಕು. ಆಮೇಲೆ ಈಗ ಇನ್ವರ್ಸ್ ರೇಷಿಯೋ ಅಂತ ಇದಕ್ಕೆ. ಇನ್ವರ್ಸ್ ರೇಷಿಯೋ ಅಂದ್ರೆ ಸ್ಪೀಡ್ ಜಾಸ್ತಿ ಆದಂಗೆಲ್ಲ ಟೈಮ್ ಕಡಿಮೆ ಆಗುತ್ತೆ, ಸ್ಪೀಡ್ ಕಡಿಮೆ ಆದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಎವರೇಜ್ ಸ್ಪೀಡ್ ಅಂತ ನೋಡೋಣ. ಸರಾಸರಿ ವೇಗ ಅಥವಾ ಎವರೇಜ್ ಸ್ಪೀಡ್ ಅಂದ್ರೆ ಒಟ್ಟು ಕ್ರಮಿಸಿದ ದೂರ ಅಪಾನ ತೆಗೆದುಕೊಂಡ ಸಮಯ. ಅಂದ್ರೆ ಎವರೇಜ್ ಸ್ಪೀಡ್ ಮೀನ್ಸ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್. ಓಕೆ, ಟೋಟಲ್ ಟೈಮ್ ಟೇಕನ್. ಫಾರ್ ಎಕ್ಸಾಂಪಲ್ ಹೇಗೆ? ಓಕೆ, ಇದು 80 ಕಿಲೋಮೀಟರ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 100 ಕಿಲೋಮೀಟರ್, 120 ಕಿಲೋಮೀಟರ್ ಇದೆ. ಸೊ ಫಸ್ಟ್ 80 ಕಿಲೋಮೀಟರ್ ಹೋಗೋದಕ್ಕೆ 1 ಅವರ್ ತಗೊಂಡ್ರೆ, ಫಸ್ಟ್ 80 ಕಿಲೋಮೀಟರ್ ಹೋಗೋದಕ್ಕೆ 1 ಅವರ್. ನೆಕ್ಸ್ಟ್ 100 ಕಿಲೋಮೀಟರ್ ಹೋಗೋದಕ್ಕೆ 2 ಅವರ್ ತಗೊಂಡಿದ್ದಾರೆ. ನೆಕ್ಸ್ಟ್ 120 ಕಿಲೋಮೀಟರ್ ಹೋಗೋದಕ್ಕೆ 3 ಅವರ್ಸ್ ತಗೊಂಡಿದ್ದಾರೆ ಅನ್ಕೊಳ್ಳಿ. ಮೊದಲು 80 ಕಿಲೋಮೀಟರ್ ಹೋಗೋದಕ್ಕೆ 1 ತಾಸು ತಗೊಂಡಿದ್ದಾರೆ. ಆಮೇಲೆ 100 ಕಿಲೋಮೀಟರ್ ಹೋಗೋದಕ್ಕೆ 2 ತಾಸು ತಗೊಂಡಿದ್ದಾರೆ. ನೆಕ್ಸ್ಟ್ 120 ಕಿಲೋಮೀಟರ್ ಹೋಗೋದು 3 ತಾಸು ಅಂತಂದ್ರೆ ಎವರೇಜ್ ಸ್ಪೀಡ್, ಸರಾಸರಿ ವೇಗ ಏನಾಗುತ್ತೆ? ಟೋಟಲ್ ಡಿಸ್ಟೆನ್ಸ್ 80, 100, 120 ಡಿವೈಡ್ ಬೈ 1 ಅವರ್, 2 ಅವರ್, 3 ಅವರ್. ಎಷ್ಟಾಗುತ್ತೆ ಇದು? ಟೋಟಲ್ 300 ಡಿವೈಡ್ ಬೈ 6 ಅಂದ್ರೆ 50 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಓಕೆ, ಇದನ್ನ ಈ ತರ ನಾನು ಕೊಡಬಹುದು, ಟೈಪ್ 1 ಅಥವಾ ಟೈಪ್ 2. ಇದನ್ನೇ ಟೈಪ್ 2 ದಲ್ಲಿ ಹೆಂಗ್ ಕೊಡ್ತಾನೆ ನೋಡಿ. ಇದನ್ನೇ 80 ಕಿಲೋಮೀಟರ್ ನ 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾರೆ. 100 ಕಿಲೋಮೀಟರ್ ನ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾನೆ. 120 ಕಿಲೋಮೀಟರ್ ನ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾನೆ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ಸರಾಸರಿ ವೇಗ, ಟೋಟಲ್ ಡಿಸ್ಟೆನ್ಸ್ ಎಷ್ಟು? 80, 100, 120.
ಇಲ್ಲೇನ್ ಹೇಳಿದಾನೆ, ಟೋಟಲ್ ಟೈಮ್ ಟೇಕನ್, ಸ್ಪೀಡ್ ಅಲ್ಲ ನಮ್ಗೆ ಟೈಮ್ ಬೇಕಾಗಿದೆ. ಇಲ್ಲಿ ಕೊಟ್ಟಿದ್ದೇನು ಅವ್ನು ಕೊಟ್ಟಿದ್ದು ಸ್ಪೀಡ್ ಕೊಟ್ಟಿದ್ದಾನೆ. ಅವಾಗ ನಾವೇನ್ ಮಾಡ್ಬೇಕು, 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ 80 ಕಿಲೋಮೀಟರ್ನ ಕವರ್ ಮಾಡಕ್ 1 ಗಂಟೆ, 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ 100 ಕಿಲೋಮೀಟರ್ ಕವರ್ ಮಾಡಕ್ಕೆ 2 ಗಂಟೆ, 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ 120 ಕಿಲೋಮೀಟರ್ ಕವರ್ ಮಾಡಕ್ಕೆ 3 ಗಂಟೆ. ಸೊ ಇದು 1 ಗಂಟೆ, 2 ಗಂಟೆ, 3 ಗಂಟೆ. ಸೊ ಟೋಟಲ್ 300 ಕಿಲೋಮೀಟರ್ 6 ಗಂಟೆ, ಅಂದ್ರೆ 50 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಗುತ್ತೆ. ಓಕೆ, ಸೊ ಇವೆರಡರಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಟೈಮ್ ಕೊಟ್ರೆ ಅದನ್ನ ಡೈರೆಕ್ಟ್ ಆಗಿ ಮಾಡ್ಬೋದು, ಕೆಲವೊಂದು ಟೈಮಲ್ಲಿ ಟ್ವಿಸ್ಟ್ ಮಾಡ್ತಾನೆ. ಓಕೆ, ಈಗ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ರೆ, ಸೆಂಟ್ರಲ್ ಗೌರ್ಮೆಂಟ್ SSC ಇದ್ದಲ್ಲಿ ಟ್ವಿಸ್ಟ್ ಮಾಡಿ ಈ ತರ ಕೊಡ್ತಾರೆ. ಈ ತರ ಕೊಟ್ರೆ ನಾವು ಟೈಮ್ ಕಂಡು ಹಿಡಿಬೇಕಾಗುತ್ತೆ. ಓಕೆ, ಇಲ್ಲಿ ಡೈರೆಕ್ಟ್ ಟೈಮ್ ಕೊಡ್ತಾನೆ, ಇಲ್ಲಿ ಡೈರೆಕ್ಟ್ ಟೈಮ್ ಕೊಡಲ್ಲ, ಸ್ಪೀಡ್ ಕೊಡ್ತಾನೆ. 80 ಕಿಲೋಮೀಟರ್ ನ ಕವರ್ ಮಾಡಕ್ಕೆ 80 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಹೋದ್ರೆ 1 ತಾಸು ತಗೋತಾರೆ. 50 ಕಿಲೋಮೀಟರ್ ಪ್ರತಿ ಗಂಟೆ, 1 ಗಂಟೆಗೆ 50 ಕಿಲೋಮೀಟರ್ ಹೋದ್ರೆ 100 ಕಿಲೋಮೀಟರ್ ಕವರ್ ಮಾಡಕ್ಕೆ 2 ತಾಸು ತಗೋತಾರೆ. 40 ಕಿಲೋಮೀಟರ್ ಪ್ರತಿ ಗಂಟೆ, 1 ಗಂಟೆಗೆ 40 ಕಿಲೋಮೀಟರ್ ಆದ್ರೆ 120 ಕಿಲೋಮೀಟರ್ ಕವರ್ ಮಾಡಕ್ಕೆ 3 ತಾಸು ತಗೋತಾನೆ. ಸೊ ಟೋಟಲ್ 6 ತಾಸು, 300 ಕಿಲೋಮೀಟರ್ ಕವರ್ ಮಾಡಕ್ಕೆ 6 ಅವರ್ಸ್ ಆದ್ರೆ 50 ಕಿಲೋಮೀಟರ್ ಪರ್ ಅವರ್ ಅಂತ. ಅರ್ಥ ಆಯ್ತಾ? ಇದು ಏನ್ ಡಿಫರೆನ್ಸ್ ಗೊತ್ತಾಯ್ತಾ? ಇಲ್ಲಿ ಡೈರೆಕ್ಟ್ ಆಗಿ ಟೈಮ್ ಕೊಡ್ತಾನೆ, ಇಲ್ಲಿ ಸ್ಪೀಡ್ ಕೊಡ್ತಾನೆ ಅಷ್ಟೇ. ಓಕೆ, ಸೊ ಇದ್ರಲ್ಲೇ ನೆಕ್ಸ್ಟ್ ಇನ್ನೊಂದು, ಇದರಲ್ಲೇ ಎವರೇಜ್ ಸ್ಪೀಡ್ ಅಲ್ಲಿ ಟೈಪ್ 3 ಯಾವ ತರ ಸ್ಪೀಡ್ ಕೊಡ್ತಾನೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಹಿಂಗ್ ಹೋಗಿ ವಾಪಸ್ ಬರ್ತಾನೆ, ಇದು ಕೊಡ್ಬೋದು. ಆರ್ ಅರ್ಧ ದಾರಿ ಸ್ಪೀಡ್ 1 ಹೋಗಿ ಇನ್ನು ಅರ್ಧ ದಾರಿ ಸ್ಪೀಡ್ 2 ಹೋದ್ರೆ ಈಗ ಎವರೇಜ್ ಸ್ಪೀಡ್ ಏನಾಗುತ್ತೆ? ಸರಾಸರಿ ವೇಗ, ಎವರೇಜ್ ಸ್ಪೀಡ್ ಏನಾಗುತ್ತೆ? ಓಕೆ, ಇದು 2 ಇಂಟು S1 ಇಂಟು S2 ಡಿವೈಡ್ ಬೈ S1 ಪ್ಲಸ್ S2. ಸೊ 2 ಯಾಕೆ ಅಂತಂದ್ರೆ ಹಿಂಗ್ ಹೋಗಿ ಹಿಂಗ್ ಬರ್ಬೇಕು 2 ಡಿಸ್ಟೆನ್ಸ್, ಹಿಂಗ್ ಹೋಗಿ ಹಿಂಗ್ ಹೋಗೋದು 2 ಡಿಸ್ಟೆನ್ಸ್. ಓಕೆ, ಸ್ಪೀಡ್ 1 ಇಂಟು ಸ್ಪೀಡ್ 2. ಓಕೆ, ಇದು ಎವರೇಜ್ ಸ್ಪೀಡ್ ಅಂದ್ರೆ ಏನು? ಈ ಸ್ಪೀಡು ಅಲ್ಲ, ಈ ಸ್ಪೀಡ್ ಅಲ್ಲ, ಒಂದು ಮಿಡಲ್ ಇರೋ ಸ್ಪೀಡ್ ಅಂತ. ಈಗ ನೋಡಿ, ಒಬ್ಬ ಹುಡುಗ 40 ಕಿಲೋಮೀಟರ್ ವೇಗದಲ್ಲಿ ನಡೆದುಕೊಂಡು ಶಾಲೆಗೆ ಹೋಗ್ತಾನೆ, 60 ಕಿಲೋಮೀಟರ್ ವೇಗದಲ್ಲಿ ಸೈಕಲ್ ಮೂಲಕ ಮನೆಗೆ ಮರಳುತ್ತಾನೆ. ಸರಾಸರಿ ವೇಗ ಎಷ್ಟು? ಇಲ್ಲೇನ್ ಮಾಡ್ಬೇಕು? 2 ಇಂಟು S1 40 ಇಂಟು 60 ಡಿವೈಡ್ ಬೈ 40 ಪ್ಲಸ್ 60. 48 4800 ಡಿವೈಡ್ ಬೈ 100. 0 ಕ್ಯಾನ್ಸಲ್. 48 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಓಕೆ, ಜಾಸ್ತಿ ಕ್ವಶನ್ಸ್ ಈ ಟೈಪ್ ಮೇಲೆ ಬರುತ್ತೆ ನೋಡಿ, ಇದು ಇಂಪಾರ್ಟೆಂಟ್. PC ಕೇಳಿದಾನೆ, PSL ಕೇಳಿದಾನೆ, KS ಎಕ್ಸಾಮ್ ಅಲ್ಲೂ ಕೇಳಿದಾನೆ, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಂತೂ ಬಂದ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ ಅಂದ್ರೆ, SSC ದಲ್ಲಿ ನಾನು ನೋಡಿದ್ದು ಇವೆಲ್ಲ ಪಾಯಿಂಟ್ ಬರೋ ತರ ಕೊಡ್ತಾನೆ ಅಷ್ಟೇ. ನೀವು ಆಲ್ರೆಡಿ ಸಂಜೆ ಕ್ಲಾಸ್ ಅಲ್ಲಿ ನೋಡಿದಿರಲ್ಲ, ಈವ್ನಿಂಗ್ ಕ್ಲಾಸ್ ಎಲ್ಲ ಹೇಳಿದಿರಲ್ಲ, ಅಲ್ಲಿ ಪಾಯಿಂಟ್ ಬರುತ್ತೆ. ಅದಕ್ಕೆ ನಿಮ್ ಕ್ಯಾಲ್ಕುಲೇಷನ್ ಫಾಸ್ಟ್ ಇರ್ಬೇಕು, ಮಗ್ಗಿ ಬರೀರಿ. 20 ತನಕ ಬರಲಿ, ಡೈಲಿ ಒಂದೊಂದು ಜಾಸ್ತಿ ಮಾಡ್ಕೊಂಡು ಹೋಗಿ, 21, 22, 23 ಹಿಂಗ್ ಬರ್ಲಿ, ಆಯ್ತಾ? ಓಕೆ, ಇದನ್ನ ಟ್ರೈ ಮಾಡಿ. ಪೋಲ್ ಬಂತು. ಟೂ ಇಂಟು 30 ಇಂಟು 60, 30 ಪ್ಲಸ್ 60. ಸೊ 40 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸರಿ, ನೆಕ್ಸ್ಟ್ ಈಗ
ನೋಡಿ, ಈಗ ನೀವು ನಿಮ್ಗೆ ಸ್ಪೀಡ್ ಕೊಟ್ಟಿರ್ತೇವೆ, ನೀವು 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ಬೇಕು. 90ಗೆ 90 ಕಿಲೋಮೀಟರ್ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಸ್ಪೀಡ್ ಕರೆಕ್ಟ್ ಇದೆ. ಸೊ ಇದು ಆಕ್ಚುಯಲ್ ಸ್ಪೀಡ್, ನೀವು ಹೋಗಿದ್ದು 90 ಹೋಗಿದ್ದೀರಿ. ಅದೇ ಸ್ಪೀಡ್ ಏನಾದ್ರೂ ನೀವು 90 ಸ್ಪೀಡ್ ಅಲ್ಲಿ ಹೋಗ್ಬೇಕು, 80 ಸ್ಪೀಡ್ ಅಲ್ಲಿ ಹೋಗಿದ್ದೀರಾ ಅನ್ಕೊಳ್ಳಿ. ಓಕೆ, 90 ಸ್ಪೀಡ್ ಅಲ್ಲಿ ಹೋಗ್ಬೇಕು, 80 ಸ್ಪೀಡ್ ಅಲ್ಲಿ ಹೋಗಿದ್ದೀರಾ, ಅವಾಗ ಏನಾಗುತ್ತೆ, ಟೈಮ್ ಜಾಸ್ತಿ ತಗೋತೀರ. ಅಂದ್ರೆ 80 ಸ್ಪೀಡ್ ಅಲ್ಲಿ ಹೋಗಿದ್ದೀರಾ, ಈಗ ನೀವು 90 ಸ್ಪೀಡ್ ಅಲ್ಲಿ ಹೋದ್ರೆ 90 ಮಿನಿಟ್ಸ್ ತಗೋತೀರ ಅಂತ ಅನ್ಕೋಣ. ಅದೇ ಟೈಮ್ ಏನಾದ್ರೂ ಸ್ಪೀಡ್ ಕಡಿಮೆ ಆದ್ರೆ ಟೈಮ್ ಜಾಸ್ತಿ ತಗೋತೀರ, ಅಂದ್ರೆ ಇದು ಇನ್ವರ್ಸ್ ಆಗುತ್ತೆ. ಓಕೆ, ಈಗ ಹಂಗಾದ್ರೆ ಇದು ನಾನು ಪಾರ್ಟ್ಸ್ ಅಲ್ಲಿ ತಗೋತೀನಿ. ಸ್ಪೀಡ್ 8/9 ಆದ್ರೆ ಟೈಮ್ ಇದ್ರ ಇನ್ವರ್ಸ್ ಆಗುತ್ತೆ, 9/8 ಆಗುತ್ತೆ. ಈಗ ಆಕ್ಚುಯಲ್ ಸ್ಪೀಡ್ ಅಂದ್ರೆ ಆಕ್ಚುಯಲ್ ಸರಿಯಾದ ವೇಗ ಅಂದ್ರೆ 9, ಸರಿಯಾದ ಸಮಯ ಆಕ್ಚುಯಲ್ ಟೈಮ್ ಅಂದ್ರೆ 8. ಸರಿಯಾದ ಸಮಯ 9ಕ್ಕೆ ಸರಿಯಾದ ವೇಗ 9 ಹೋಗ್ಬೇಕಿತ್ತು, ಅವ್ನು 8ಕ್ಕೆ ಹೋಗಿದ್ದಾನೆ. ಇದ್ರ ಸಲುವಾಗಿ ಅವ್ನು ಕರೆಕ್ಟ್ 8 ನಿಮಿಷಕ್ಕೆ ಬರಬೇಕು, ಅವ್ನು 9 ನಿಮಿಷ ತಗೊಂಡ. ಎಕ್ಸಾಂಪಲ್ ಅಷ್ಟೇ, ಅವ್ನು 8 ಇದ್ರಲ್ಲಿ ಬರ್ಬೇಕಿತ್ತು, 9 ಅಂದ್ರೆ ಟೈಮ್ ಜಾಸ್ತಿ ತಗೊಂಡಿದ್ದಾನೆ. ಆಕ್ಚುಯಲ್ ಸ್ಪೀಡ್ 9 ಇದೆ, 8 ಅಲ್ಲಿ ಬಂದಿದ್ದಾನೆ. ಅಂದ್ರೆ ಆಕ್ಚುಯಲ್ ಟೈಮ್ 8 ಆಗ್ಬೇಕು, 9 ಅಲ್ಲಿ ಬಂದಿದ್ದಾನೆ. ಓಕೆನಾ? ಆಕ್ಚುಯಲ್ ಸ್ಪೀಡ್ 9, ಅವನು 8 ಸ್ಪೀಡ್ ಅಲ್ಲಿ ಬಂದಿದ್ದಾನೆ. ಹಂಗಾರೆ ಟೈಮ್ ಏನಾಗುತ್ತೆ, ಆಕ್ಚುಯಲ್ ಟೈಮ್ 8, 9 ಅಲ್ಲಿ ಬಂದಿಲ್ಲ. ಏನಪ್ಪಾ ಇದು ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ತನ್ನ ಸಾಮಾನ್ಯ ವೇಗದ 3/4ರಷ್ಟು ವೇಗದಲ್ಲಿ ನಡೆಯುವ ಮೂಲಕ ಬಿಯು ಕಚೇರಿಗೆ 9 ನಿಮಿಷ ತಡವಾಗಿದ್ದಾನೆ. ಹಾಗಾದ್ರೆ ಸಾಮಾನ್ಯವಾಗಿ ಕಚೇರಿಗೆ ಬರಲು ಎಷ್ಟು ಸಮಯ ತಗೋತಿದ್ದ? ಓಕೆ, ಇಲ್ಲಿ ನೋಡಿ, ಸ್ಪೀಡ್ 4 ಸ್ಪೀಡ್ ಅಲ್ಲಿ ಬರ್ಬೇಕಾಗಿತ್ತು, 3 ಸ್ಪೀಡ್ ಅಲ್ಲಿ ಬಂದಿದ್ದಾನೆ. ಹಂಗಾದ್ರೆ ಟೈಮ್ ಇದು ಉಲ್ಟಾ ಆಗುತ್ತೆ, 4/3. ಅಂದ್ರೆ 3 ಟೈಮ್ ತಗೋಬೇಕಿತ್ತು, ಅವನು 1 ಟೈಮ್ ಜಾಸ್ತಿ ತಗೊಂಡ್ಬಿಟ್ಟಿದ್ದಾನೆ. ಎಷ್ಟು ಟೈಮ್ ಜಾಸ್ತಿ ತಗೊಂಡಿದ್ದಾನೆ? 1 ಟೈಮ್ ಜಾಸ್ತಿ ತಗೊಂಡಿದ್ದಾನೆ. 1 ಭಾಗ ಜಾಸ್ತಿ ಆಗಿದೆ, 1 ಭಾಗ ಹೆಚ್ಚು ತಗೊಂಡಿದ್ದಾನೆ. 1 ಭಾಗ ಯಾಕೆ ಹೆಚ್ಚು ತಗೊಂಡಿದ್ದಾನೆ ಗೊತ್ತಾ? ಅವನು 9 ನಿಮಿಷ ತಡ ಮಾಡಿದ್ದಾನೆ. ಅದಕ್ಕೆ 1 ಭಾಗ ಅಂದ್ರೆ ಅವನು ತಡ ಮಾಡಿದಾನಲ್ಲ, ಅದೇ 9 ನಿಮಿಷ ತಡ. 1 ಭಾಗ ತಡ ಆಗಿದಲ್ಲ, ಅದೇ 9 ನಿಮಿಷ ತಡ. ಆದ್ರೆ ಸರಿಯಾದ ಸಮಯ ಏನಿದೆಲ್ಲ ಅದು 3 ಭಾಗ. ಸರಿಯಾದ ಸಮಯ 3 ಭಾಗ ಎಷ್ಟಾಗುತ್ತೆ? 1 ಭಾಗ 9 ನಿಮಿಷ ಆದ್ರೆ 3 ಭಾಗ 27 ನಿಮಿಷ ಆಗುತ್ತೆ. ಇದು ಸರಿಯಾದ ಸಮಯ. ಓಕೆ, ಇದು ಹೆಚ್ಚಾದ ತಡವಾಗಿದ್ದ ಸಮಯ. 1 ಭಾಗ ತಡ ಆಗಿದೆ, ಅದೇ 9 ನಿಮಿಷ. ಹಾಗಾದ್ರೆ ಸರಿಯಾದ ಸಮಯ 3 ಭಾಗ, ಅದು 27 ನಿಮಿಷ. ಅರ್ಥ ಆಯ್ತಾ? ಸೇಮ್ ಇದೇ ತರ ಟ್ರೈ ಮಾಡ್ತೀರಾ? ತನ್ನ ಸಾಮಾನ್ಯ ವೇಗದ 5/4ರಷ್ಟು ವೇಗದಲ್ಲಿ ನಡೆಯುವ ಮೂಲಕ ಡಿಯು ಕಚೇರಿಗೆ 12 ನಿಮಿಷ ತಡವಾಗಿರುತ್ತಾನೆ. ಓಕೆ, ಸ್ಪೀಡ್ 5/7 ಆದ್ರೆ ಟೈಮ್ ಏನಾಗುತ್ತೆ? ಇದ್ರ ಉಲ್ಟಾ 7/5 ಆಗುತ್ತೆ. ಹಂಗಾದ್ರೆ ಎಷ್ಟು ಜಾಸ್ತಿ ತಗೋತಾನೆ? 2 ಭಾಗ ಜಾಸ್ತಿ ತಗೋತಾನೆ. ಆ 2 ಭಾಗ ಜಾಸ್ತಿನೇ 12 ನಿಮಿಷ. ಹಾಗಾದ್ರೆ 12 ಭಾಗ ಎಷ್ಟಾಗುತ್ತೆ? ಅಲ್ಲ, ಸಾರಿ, 5 ಭಾಗ ಎಷ್ಟಾಗುತ್ತೆ? 2 ಭಾಗನೇ 12 ನಿಮಿಷ ಆದ್ರೆ ಇದು ಆಕ್ಚುಲಿ ಟೈಮ್ 5 ಭಾಗ ಎಷ್ಟಾಗುತ್ತೆ? 2 ಆರ್ಲೆ 12, 5 ಆರ್ಲೆ 30 ನಿಮಿಷ ಆಗುತ್ತೆ. ಓಕೆ,
ಸರಿನಾ? ಓಕೆ, ನೆಕ್ಸ್ಟ್ ನಿಮ್ಗೆ ಆಲ್ರೆಡಿ ಬೇಸಿಕ್ ಅದರಲ್ಲಿ ಹೇಳಿದ್ದೀನಿ. ಇಲ್ಲಿ ರಿಲೇಟಿವ್ ಸ್ಪೀಡ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ರಿಲೇಟಿವ್ ಸ್ಪೀಡ್, ಸಹ ಸಂಬಂಧಿತ ವೇಗ. ಯಾವಾಗ ಅಪೋಸಿಟ್ ಡೈರೆಕ್ಷನ್ ಹೋದಾಗ, ವಿರುದ್ಧ ದಿಕ್ಕಿನಲ್ಲಿ ಕ್ರಮಿಸಿದಾಗ, ಅಪೋಸಿಟ್ ಡೈರೆಕ್ಷನ್ ಹೋದಾಗ, ಹಿಂಗೆ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆರ್ ಹೀಗೆ S1 S2, ಅಪೋಸಿಟ್ ಡೈರೆಕ್ಷನ್ ಹೋದಾಗ ಸ್ಪೀಡ್ ಏನಾಗುತ್ತೆ S1 ಪ್ಲಸ್ S2 ಆಗುತ್ತೆ. ಈಗ ನಿಮ್ ಫ್ರೆಂಡ್ 40 ಕಿಲೋಮೀಟರ್ ಹೀಗೆ ಹೋಗ್ತಾನೆ, ನೀವು 40 ಕಿಲೋಮೀಟರ್ ಹೀಗೆ ಹೋಗ್ತೀರಾ. ಅಂದ್ರೆ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ 1 ಗಂಟೆ 40 ಕಿಲೋಮೀಟರ್ ಪಶ್ಚಿಮಕ್ಕೆ ಹೋಗ್ತಾರೆ, ನೀವು ಪೂರ್ವಕ್ಕೆ ಬರ್ತೀರಾ. ಅಂದ್ರೆ 1 ಗಂಟೆ ನೀವು ಇಬ್ರು ಎಷ್ಟು ದೂರ ಕ್ರಮಿಸ್ತೀರ ಅಂದ್ರೆ 40 ಕಿಲೋಮೀಟರ್ ದೂರ ಹೋಗ್ತೀರಾ. ಅಥವಾ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಾಗ ನೀವಿಬ್ರು ಯಾವ ಸ್ಪೀಡ್ ಅಲ್ಲಿ ಕ್ರಾಸ್ ಮಾಡ್ತೀರಾ ಅಂದ್ರೆ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಕ್ರಾಸ್ ಮಾಡ್ತೀರಾ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಾಗ ಸ್ಪೀಡ್ ಪ್ಲಸ್ ಆಗುತ್ತೆ. ಅದೇ ಒಂದೇ ದಿಕ್ಕಿನಲ್ಲಿ ಕ್ರಮಿಸಿದಾಗ, ಇದು S1 ಇದು S2, ಒಂದೇ ದಿಕ್ಕಲ್ಲಿ ಕ್ರಮಿಸಿದಾಗ ಸ್ಪೀಡ್ S1 ಮೈನಸ್ S2 ಆಗುತ್ತೆ. ಓಕೆ, ಸ್ಪೀಡ್ S1 ಮೈನಸ್ S2 ಆಗುತ್ತೆ. ಓಕೆನಾ? ಈಗ ಕ್ವಶನ್ ಈ ತರ ಬಂತ ಅನ್ಕೊಳ್ಳಿ. ಒಂದು ಸಂಜೆ ಕ್ಲಾಸ್ ಅಲ್ಲಿ ನಾನು ಸಾಲ್ವ್ ಮಾಡಿಸಿದ್ದೀನಿ ಅದನ್ನ. ಈಗ ಒಬ್ಬ ಕಳ್ಳ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದಾನೆ ಅನ್ಕೋಣ. ಕಳ್ಳ ಇದ್ದ, ಇಲ್ಲಿಂದ ಓಡ್ತಾ 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 ಅಂದ್ರೆ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇಲ್ಲಿ ಬರ್ತಾನೆ. ಓಕೆ, 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಕಳ್ಳ ಇಲ್ಲಿ ಬರ್ತಾನೆ. ಹಂಗಾದ್ರೆ 1 ತಾಸು ಆದ್ಮೇಲೆ, 1 ಅವರ್ ಆದ್ಮೇಲೆ, ಸೊ 1 ಅವರ್ ಆದ್ಮೇಲೆ ಅಂದ್ರೆ 10 ಕಿಲೋಮೀಟರ್ ಕವರ್ ಮಾಡ್ತಾನೆ. ಓಕೆ, 10 ಕಿಲೋಮೀಟರ್ ಕವರ್ ಮಾಡ್ತಾನೆ. ಅವಾಗ ಪೊಲೀಸ್ ಬಂದು ಅವನ ಹಿಂದಿಂದ ಅವನ ಹಿಡಿಯಕ್ ಬರ್ತಾನೆ. ಇವನು 12 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಪೊಲೀಸ್ ಬರ್ತಾನೆ. ಕಳ್ಳ 10 ಕಿಲೋಮೀಟರ್ ಸ್ಪೀಡ್ ಹೋಗಿದ್ದಾನೆ, ಈಗ ಇವನು 12 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅವ್ನು ಕ್ಯಾಚ್ ಮಾಡೋದು. ಎಷ್ಟು ಟೈಮ್ ತಗೋತಾನೆ ಅಂತಂದ್ರೆ, ಈಗ ಡಿಸ್ಟೆನ್ಸ್ ಎಷ್ಟಾಯ್ತು, ಇವನು 1 ತಾಸು ಮುಂಚೆ ಹೋಗಿದ್ದಾನೆ ಅಂದ್ರೆ 10 ಕಿಲೋಮೀಟರ್ ಕವರ್ ಮಾಡಿದ್ದಾನೆ. ಆಕ್ಚುಲಿ 1 ಗಂಟೆ 10 ಕಿಲೋಮೀಟರ್ ಹೋಗ್ತಾನೆ, 10 ಕಿಲೋಮೀಟರ್ ಹೋಗಿದ್ದಾನೆ. ಅಂದ್ರೆ 10 ಕಿಲೋಮೀಟರ್ ಹೋಗಿದ್ದಾನೆ ಅಂದ್ರೆ 10 ಕಿಲೋಮೀಟರ್ ಇದೆ, ಇದು 10 ಕಿಲೋಮೀಟರ್ ಇದೆ. ಈಗ ಸ್ಪೀಡ್ ಏನ್ ತಗೋಬೇಕು ಹೇಳಿ? ಒಂದೇ ಡೈರೆಕ್ಷನ್ ಹೋದಾಗ ಈಗ ಇವನ್ ಸ್ಪೀಡ್ ಅಲ್ಲಿ ಬಂದ್ರೆ ಇವನು ಮುಂದೆ ಹೋಗ್ತಾನೆ, ಅಂದ್ರೆ ಡಿಸ್ಟೆನ್ಸ್ ಸೇಮ್ ಅಂದ್ರೆ ಸೇಮ್ ಇರಲ್ಲ, ಅವನು ಹೋಗ್ತಾ ಇರ್ತಾನೆ. ಅವಾಗ ಸ್ಪೀಡ್, ಇದು ಡಿಸ್ಟೆನ್ಸ್ ಬೈ ಸ್ಪೀಡ್. ಟೈಮ್ ಅಂದ್ರೆ ಏನು? ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು? 10 ಕಿಲೋಮೀಟರ್. ಸ್ಪೀಡ್ ಏನಾಗುತ್ತೆ? 12 ಮೈನಸ್ 10, 10 ಇದು 2 ಅಂದ್ರೆ 5 ಗಂಟೆ ತಗೋತಾನೆ ಅವನು ಕ್ಯಾಚ್ ಮಾಡಕ್ಕೆ. ಓಕೆ, ಇವನನ್ನ ಈ ಕಳ್ಳನನ್ನ ಕ್ಯಾಚ್ ಮಾಡಕ್ಕೆ 5 ಗಂಟೆ ತೆಗೆದುಕೊಳ್ಳುತ್ತಾನೆ. ಓಕೆ, ಅಂದ್ರೆ ಇಲ್ಲಿ ನೀವು ಇಲ್ಲಿ ಸ್ಪೀಡ್ ಏನ್ ತಗೋಬೇಕು? ಇವ್ರಿಬ್ರದ್ದು ಡಿಫ್ರೆನ್ಸ್ ತಗೋಬೇಕು. ಓಕೆನಾ? ಸ್ಪೀಡ್ ಇವ್ರಿಬ್ರದ್ದು ಡಿಫ್ರೆನ್ಸ್ ತಗೋಬೇಕು. ಮತ್ತೊಂದು, ಈಗ ಕಳ್ಳ ಇಲ್ಲಿದ್ದ, ಅವನು ಕಳ್ತನ ಮಾಡಿ ಓಡಿ ಇಲ್ಲಿ ಬರ್ತಾನೆ, ಆಯ್ತಾ? ಸರಿ, ಅವನು 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದಾನೆ. ಇವನನ್ನ ಫಾಲೋ ಮಾಡ್ಕೊಂಡು ಪೊಲೀಸ್ 25 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದ. ಸೊ 1 ಗಂಟೆ ನಂತರ ಬರ್ತಾನೆ. 1 ಗಂಟೆ ನಂತರ ಬಂದ್ರೆ ಅಷ್ಟೊತ್ತಿಗೆ ಇವನು 20 ಕಿಲೋಮೀಟರ್ ದೂರ ಹೋಗಿರ್ತಾನೆ. ಓಕೆ, 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸ್ಟಾರ್ಟ್ ಮಾಡಿ 1 ತಾಸಿಗೆ ಅವ್ನು 20 ಕಿಲೋಮೀಟರ್ ದೂರ ಹೋಗಿರ್ತಾನೆ. ಅವನ ಸ್ಪೀಡ್ 20 ಕಿಲೋಮೀಟರ್ ಪರ್ ಅವರ್, ಅಂದ್ರೆ 1 ತಾಸಿಗೆ 20 ಕಿಲೋಮೀಟರ್. ಸೊ ಇಲ್ಲಿ ಬಂದ್ರೆ ಅವನಿಗೆ ಯಾವ ಟೈಮ್ ಅಲ್ಲಿ ಹಿಡಿತಾನೆ ಅಂದ್ರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ? 20 ಕಿಲೋಮೀಟರ್ ದೂರ ಇದ್ದಾನೆ. ಈಗ ಸ್ಪೀಡ್ ಏನ್ ಮಾಡ್ಬೇಕು? ರಿಲೇಟಿವ್ ಸ್ಪೀಡ್ ಮಾಡ್ಬೇಕು. ಯಾಕೆ ಸರ್ ಇದು 25 ತಗೋದು? ಇಲ್ಲ, ಇವನು ಓಡ್ತಿದ್ದಾನೆ, ಡಿಸ್ಟೆನ್ಸ್ ಅವನು ಮತ್ತೆ ಹೋಗ್ತಾ ಇರ್ತಾರೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅವನು ಮುಂದೆ ಹೋಗ್ತಾನೆ ಇರ್ತಾನೆ. ಸೊ ಅವಾಗ ರಿಲೇಟಿವ್ ಸ್ಪೀಡ್ ತಗೋಬೇಕು. 20/5, ಸೊ 4 ಗಂಟೆ ಆಗುತ್ತೆ. ಓಕೆ, ಇದೆ ರಿಲೇಟಿವ್ ಸ್ಪೀಡ್. ಓಕೆ, ಮೂವ್ಮೆಂಟ್ ಇಬ್ರು ಆದ್ರೆ ಅವಾಗ ಸ್ಪೀಡ್ ಇಬ್ರದ್ದು ಮೈನಸ್ ಮಾಡ್ಬೇಕು. ಓಕೆ, ಒಂದೇ ಸೇಮ್ ಡೈರೆಕ್ಷನ್ ಇದ್ದಾಗ. ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಏನ್ ಮಾಡ್ಬೇಕು? ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಏನ್ ಮಾಡ್ಬೇಕು ನೋಡಿ. ಇಲ್ಲಿ ಒಂದು ರಸ್ತೆ ಪಕ್ಕದ ರೆಸ್ಟೋರೆಂಟ್ ನಿಂದ ಮಧ್ಯಾಹ್ನ 1 ಗಂಟೆಗೆ 2 ಕಾರುಗಳು ಹೊರಡುತ್ತವೆ. ಅವುಗಳಲ್ಲಿ ಒಂದು ಕಾರು 60 ಕಿಲೋಮೀಟರ್ ಪ್ರತಿ ಗಂಟೆ ಪೂರ್ವ ದಿಕ್ಕಿಗೆ, ಇನ್ನೊಂದು ಕಾರು 40 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ದಿಕ್ಕಿಗೆ ಒಂದು ನೇರವಾದ ಹೆದ್ದಾರಿಯಲ್ಲಿ ಚಲಿಸುತ್ತವೆ. ಯಾವ ಸಮಯದಲ್ಲಿ 2 ಕಾರುಗಳು 350 ಕಿಲೋಮೀಟರ್ ಅಂತರದಲ್ಲಿ ಇರುತ್ತವೆ?
ಇದು ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ ಪ್ರಶ್ನೆ. ಓಕೆ, ಯಾವ ಸಮಯ ಅಂತ ಕೇಳಿದಾನೆ. ಟೈಮ್ ಅಂದ್ರೇನು? ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ. ಓಕೆ, ಸಮಯ ನೋಡಿ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಈ ತರ ಹಾಕೊಳ್ಳಿ. ಇದು ಡಿಸ್ಟೆನ್ಸ್, ಇದು ಟೈಮ್, ಇದು ಸ್ಪೀಡ್. ನಿಮ್ಗೆ ಡಿಸ್ಟೆನ್ಸ್ ಬೇಕು ಅಂದ್ರೆ ಟೈಮ್ ಇಂಟು ಸ್ಪೀಡ್, ಟೈಮ್ ಬೇಕು ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್, ಸ್ಪೀಡ್ ಬೇಕಾದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಡಿಸ್ಟೆನ್ಸ್ ಬೇಕಾದ್ರೆ ಟೈಮ್ ಇಂಟು ಸ್ಪೀಡ್, ಟೈಮ್ ಬೇಕಾದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್, ಸ್ಪೀಡ್ ಬೇಕಾದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಓಕೆ ಸರ್, ಈಗ ಟೈಮ್ ಕೇಳಿದ. ಡಿಸ್ಟೆನ್ಸ್ ಎಷ್ಟಿದೆ? 350 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇಬ್ರು ಅಪೋಸಿಟ್ ಡೈರೆಕ್ಷನ್ ಹೋಗ್ತಾರೆ. ಒಬ್ರು 60ರಲ್ಲಿ ಹೋದ್ರೆ ಇನ್ನೊಬ್ರು 40ರಲ್ಲಿ ಹೋಗ್ತಾರೆ. ಹಾಗಾದ್ರೆ 60-40 ಎಷ್ಟು? 100 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಅಲ್ಲಿ ಹೋಗ್ತಾರೆ. ಅಂದ್ರೆ 100 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಅಲ್ಲಿ ಹೋದ್ರೆ ಈ 0 ಇಲ್ಲಿ 3.5 ಗಂಟೆ ತಗೋತಾರೆ. ಅಂದ್ರೆ 3.5 ಗಂಟೆ ಅಂದ್ರೆ 3 ಗಂಟೆ 30 ನಿಮಿಷ ತಗೋತಾರೆ. ಓಕೆ, ಅವರಿಬ್ರು 1 ಗಂಟೆಗೆ 100 ಕಿಲೋಮೀಟರ್ ಹೋದ್ರೆ 2 ಗಂಟೆಗೆ 200, 3 ಗಂಟೆಗೆ 300, 3.5 ಗಂಟೆಗೆ 350 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಒಬ್ರು ಹೀಗೆ, ಒಬ್ರು ಈ ತರ. ಓಕೆ, ಅಪೋಸಿಟ್ ಡೈರೆಕ್ಷನ್. ಒಬ್ರು ಪೂರ್ವ, ಇನ್ನೊಬ್ರು ಪಶ್ಚಿಮ. ಸೊ 350 ಕಿಲೋಮೀಟರ್ ಹೋಗಕ್ಕೆ 3.5 ತಾಸು ತಗೋತಾರೆ. ಹಾಗಾದ್ರೆ ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿ 3 ಗಂಟೆ 30 ನಿಮಿಷ ತಗೊಂಡ್ರೆ ಅವರು ಸಂಜೆ 4:30ಕ್ಕೆ ಪರಸ್ಪರ 350 ಕಿಲೋಮೀಟರ್ ದೂರದಲ್ಲಿ ಇರುತ್ತಾರೆ. ಕ್ವಶನ್ ನೋಡಿ ಏನಿದೆ. ಒಂದು ರಸ್ತೆದ ಪಕ್ಕದ ರೆಸ್ಟೋರೆಂಟ್ ಮಧ್ಯಾಹ್ನ 1 ಗಂಟೆಗೆ 2 ಕಾರುಗಳು ಹೊರಡುತ್ತೆ. ಒಂದು 60 ಕಿಲೋಮೀಟರ್ ವೇಗದಲ್ಲಿ ಪೂರ್ವಕ್ಕೆ, ಇನ್ನೊಂದು 40 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮಕ್ಕೆ ಹೋಗುತ್ತೆ. ಯಾವ ಸಮಯದಲ್ಲಿ 350 ಕಿಲೋಮೀಟರ್ ದೂರ ಇರುತ್ತೆ ಅಂದ್ರೆ 1 ಗಂಟೆಯಿಂದ ಸ್ಟಾರ್ಟ್ ಮಾಡಿ 3.5 ತಾಸು ಅಂದ್ರೆ 4:15ಗೆ ಎರಡು ಕರೆಕ್ಟ್ 350 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಸರಿ, ಇಂಥದ್ದೇ ಟ್ರೈ ಮಾಡಿ. ಪೋಲ್ ಬಂತು. ಸೊ ಟೈಮ್ ಕೇಳಿದರೆ, ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ? 640. ಒಬ್ಬನು 70ರಲ್ಲಿ ಹೋದ್ರೆ ಇನ್ನೊಬ್ಬ 90ರಲ್ಲಿ, 160. ಸೊ 4 ಗಂಟೆ ತಗೋತಾರೆ. ರಾತ್ರಿ 9 ಗಂಟೆಯಿಂದ 4 ತಾಸು ಅಂದ್ರೆ ಬೆಳಗ್ಗೆ 1 ಗಂಟೆ. ಸೊ AM ಅಂದ್ರೆ ಬೆಳಗ್ಗೆ 1 ಆಗಿರುತ್ತೆ. ಮಧ್ಯಾಹ್ನ 12ರಿಂದ ರಾತ್ರಿ 12ರವರೆಗೆ PM. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಮಧ್ಯಾಹ್ನ 12ರಿಂದ ರಾತ್ರಿ 12ರವರೆಗೂ PM. ರಾತ್ರಿ 12:01ರಿಂದ ಬೆಳಗ್ಗೆ 11:59ರವರೆಗೂ AM. ಇದು ಗೊತ್ತಿರಲಿ, AM PM ಅಂದ್ರೆ ಏನಂತ. ಮಧ್ಯಾಹ್ನ 12ರಿಂದ ರಾತ್ರಿ 12ರವರೆಗೂ ಅದು PM ಅಂತಾರೆ. ರಾತ್ರಿ 12:01ರಿಂದ ಸ್ಟಾರ್ಟ್ ಮಾಡಿ ಬೆಳಗ್ಗೆ 11:59ರವರೆಗೂ AM ಆಗಿರುತ್ತೆ.
ಇವು ಚಿಕ್ಕ ಪುಟ್ಟದ್ ಗೊತ್ತಿರ್ಬೇಕು ನಿಮ್ಗೆ. ಈಗ ಎಷ್ಟೋ ಜನ ಏನ್ ಮಾಡಿದ್ರೆ ಇದನ್ನ ಹಾಕಿದ್ರಿ 1 PM ಅಂತ, ಇದು ರಾಂಗ್ ಆಗುತ್ತೆ. ಇದು ಮಧ್ಯಾಹ್ನ 1 ಗಂಟೆ ಆಗುತ್ತೆ. ರಾತ್ರಿ ಸ್ಟಾರ್ಟ್ ಮಾಡಿ 9 ಗಂಟೆಗೆ, ಅದು ರಾತ್ರಿ 1 ಗಂಟೆ ಆಗುತ್ತಾನೆ. ರಾತ್ರಿ 1 ಗಂಟೆ ಅಂದ್ರೆ ಇದು ನೀವು ಮಧ್ಯಾಹ್ನ 1 ಗಂಟೆ ಮಾಡಿದ್ದೀರಿ, ಇದು ತಪ್ಪಾಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀರಿ? ಓಕೆ, ಈ ತರ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸ್ಟಾಪ್ ಇಲ್ಲ ಅಂದ್ರೆ, ಒಂದು ಬಸ್ ಅನ್ನ ಸ್ಟಾಪೇ ಕೊಡಲ್ಲ ಅಂದ್ರೆ 1 ಗಂಟೆ 90 ಕಿಲೋಮೀಟರ್ ದೂರ ಹೋಗುತ್ತೆ. ಒಂದು ಬಸ್ ಅನ್ನ ಸ್ಟಾಪ್ ಕೊಡದೇ ಇದ್ರೆ 1 ಗಂಟೆ 90 ಕಿಲೋಮೀಟರ್ ಹೋಗುತ್ತೆ. ಅದೇ ಏನಾದ್ರು ಸ್ಟಾಪ್ ಕೊಡ್ತಾ 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 ಹೋದ್ರೆ 1 ಗಂಟೆಗೆ ಬರೀ 75 ಕಿಲೋಮೀಟರ್ ಮಾತ್ರ ಹೋಗುತ್ತೆ. ಸೊ 75 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಷ್ಟೇ ಹೋಗುತ್ತೆ. ಹಂಗಾದ್ರೆ ಅದು ಎಷ್ಟು ನಿಮಿಷಗಳ ಕಾಲ ಬಸ್ ನಿಲ್ಲುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ಎಷ್ಟು ಕಡಿಮೆ ಆಯ್ತು? 15 ಕಿಲೋಮೀಟರ್ ಪರ್ ಅವರ್ ತಡ ಆಯ್ತು. ಓಕೆ, ಸೊ ಇದರ ಅರ್ಥ 90 ಕಿಲೋಮೀಟರ್ ಹೋಗೋದಕ್ಕೆ 60 ಮಿನಿಟ್ಸ್ ತಗೊಳುತ್ತೆ. ಕರೆಕ್ಟ್ ಇದು? ಪರ್ ಅವರ್ ಅಂದ್ರೆ ಏನು? 60 ನಿಮಿಷ. ಯಾಕೆ ನಿಮಿಷ? ಇಲ್ಲಿ ನಿಮಿಷ ಇದೆ ಅದಕ್ಕೆ. 90 ಕಿಲೋಮೀಟರ್ ಹೋಗೋದಕ್ಕೆ 1 ಗಂಟೆ, ಪರ್ ಅವರ್ 1 ಗಂಟೆ ಅಥವಾ 60 ನಿಮಿಷ. ಹಾಗಾದ್ರೆ 15 ನಿಮಿಷ ಅಲ್ಲ 15 ಕಿಲೋಮೀಟರ್ನ ಕಡಿಮೆ ಹೋಗಿದಲ್ಲ, ಅದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಆಗಿರುತ್ತೆ? 15 1 15 6 6 10 1 10 10 10 ಮಿನಿಟ್ಸ್ ಆಗುತ್ತೆ. ಓಕೆ, ಸೊ ಸ್ಟಾಪೇಜ್ ಇಲ್ಲ ಅಂದ್ರೆ, ಸ್ಟಾಪೇ ಕೊಡಲ್ಲ ಅಂದ್ರೆ 1 ಗಂಟೆಗೆ 90 ಹೋಗ್ಬಿಡುತ್ತೆ. ಸ್ಟಾಪ್ ಕೊಟ್ರೆ 75 ಹೋಗುತ್ತೆ. ಅಂದ್ರೆ ಅದು 10 ನಿಮಿಷಗಳ ಕಾಲ ಸ್ಟಾಪ್ ಕೊಟ್ಟು 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 10 ನಿಮಿಷ ತಡ ಆಗಿದೆ. ಓಕೆ, ಅಂದ್ರೆ 60 ನಿಮಿಷದಲ್ಲಿ ಬರಬೇಕಾಗಿತ್ತು, ಸ್ಟಾಪ್ ಕೊಟ್ಟು 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 ಈಗ 10 ನಿಮಿಷ ಜಾಸ್ತಿ ತಗೊಂಡಿದೆ. ಅಂದ್ರೆ ಎಷ್ಟು ನಿಮಿಷ ನಿಂತಿದೆ? 10 ನಿಮಿಷ ನಿಂತಿರುತ್ತೆ. ಟ್ರೈ ಮಾಡಿ. ಪೋಲ್ 80 ಕಿಲೋಮೀಟರ್ ಪರ್ ಅವರ್ ಹೋಗಬೇಕು, 60 ಕಿಲೋಮೀಟರ್ ಪರ್ ಅವರ್ ಅಷ್ಟೇ ಹೋಗಿದೆ. ಅಂದ್ರೆ 20 ಕಿಲೋಮೀಟರ್ ಪರ್ ಅವರ್ ನಿಂತಿದೆ. ಅಂದ್ರೆ 80 ಕಿಲೋಮೀಟರ್ ಹೋಗೋದಕ್ಕೆ 60 ನಿಮಿಷ ತೆಗೆದುಕೊಳ್ಳುತ್ತೆ. 20 ಕಿಲೋಮೀಟರ್ ಸ್ಟಾಪ್ ಕೊಟ್ಟಿದ್ದಲ್ಲ, ಅದಕ್ಕೆ ಎಷ್ಟು ನಿಮಿಷ? ಇದು ಡಿವೈಡ್ ಬೈ 4, ಇದು ಡಿವೈಡ್ ಬೈ 4. 84 ಭಾಗ ಮಾಡಿದ್ರೆ 20, 64 ಭಾಗ ಮಾಡಿದ್ರೆ 15 ನಿಮಿಷ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ಇದು ಒಂದು ಟೈಪ್ ಇದೆ. ಈಗ ಕರೆಕ್ಟ್ 12 ಗಂಟೆಗೆ ಬರ್ಬೇಕು ನೋಡಿ, ಕರೆಕ್ಟ್ 12 ಗಂಟೆ. ಈಗ ಇಲ್ಲಿ 5 ನಿಮಿಷ ಸರಿಯಾದ ಸಮಯ ಇದು. ಈಗ 5 ನಿಮಿಷ ತಡ, 5 ನಿಮಿಷ ತಡ ಅಂದ್ರೆ 12 5. ಸೊ ಈ ತರ ಅಂತ ತಗೋತೀವಿ. ಓಕೆ, 12 5 ಅಂತ ತಗೋತೀವಿ. ಆಯ್ತಾ? ಇದು 12, ಇದು 12 1 ಅಂತ ತಗೋಣ. ಅದೇ 5 ನಿಮಿಷ ಮುಂಚೆ ಲೇಟ್ ಅರ್ಲಿ, ಅವಾಗ ಏನಾಗುತ್ತೆ? ಇದು 12 ಇಲ್ಲೆಲ್ಲ ಬರುತ್ತೆ. 12 ಇನ್ನೂ ಹಿಂದೆ ಇರುತ್ತೆ.
ಇದು ಸರಿ. ಈಗ 11:55. ಹಂಗಾದ್ರೆ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಹೇಳಿ? ಡಿಫ್ರೆನ್ಸ್ ಎಷ್ಟಾಗುತ್ತೆ? ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಹೇಳಿ? ಸಾರಿ, 10 ನಿಮಿಷ ಇದು ಡಿಫರೆನ್ಸ್, ವ್ಯತ್ಯಾಸ. ಆಯ್ತಾ? ಓಕೆ, ನೆನ್ಪಿಟ್ಕೊಳ್ಳಿ. 7 ನಿಮಿಷ ತಡ, 5 ನಿಮಿಷ ಮುಂಚೆ, ಅರ್ಲಿ ಅಂದ್ರೆ 12 ನಿಮಿಷ ಡಿಫರೆನ್ಸ್. ಅದೇ ರೀತಿ 5 ನಿಮಿಷ ತಡ ಇಲ್ಲ, ಆಲ್ರೆಡಿ ಹೇಳಿದೆ ನಾನು. ನೆಕ್ಸ್ಟ್ ಕ್ವಶನ್ ನೋಡೋಣ. 4 ನಿಮಿಷ ಮುಂಚೆ 5 ನಿಮಿಷ ತಡ, 4 ನಿಮಿಷ ಮುಂಚೆ 5 ನಿಮಿಷ ತಡ. ಇದ್ರದ್ದು ಎಷ್ಟು ಡಿಫ್ರೆನ್ಸ್ ಆಗುತ್ತೆ? 9 ನಿಮಿಷ ಡಿಫ್ರೆನ್ಸ್ ಅಂತ ಹೇಳ್ತೀನಿ ನಾನು. ಲೇಟ್ಗೂ ಅರ್ಲಿಗೂ ಡಿಫ್ರೆನ್ಸ್. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. 12:05 ಅಂದ್ರೆ ಇಲ್ಲಿ ಬರುತ್ತೆ, 11:55 ಇಲ್ಲಿ ಬರುತ್ತೆ, 10 ನಿಮಿಷ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಈಗ ನಿಮ್ಗೊಂದು ಕ್ವಶನ್, ನಾನು ಒಂದು ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡೋದು, ಇನ್ನೊಂದು ರೀತಿ, ಎರಡೂ ಹೇಳಿರ್ತೀನಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಆ ತರ ಮಾಡಿ. ಒಂದು ಕ್ವಶನ್ ನೋಡೋಣ. ಈಗ ನೀವು 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಏನಾದ್ರೂ ಹೋದ್ರೆ 5 ನಿಮಿಷ ಮುಂಚೆನೆ ಕಚೇರಿಗೆ ತಲುಪ್ತೀರಾ ಅನ್ಕೊಳ್ಳಿ. ನೀವು ಅಕಸ್ಮಾತ್ ಸ್ಪೀಡ್ ಕಡಿಮೆ ಮಾಡಿ 30 ಕಿಲೋಮೀಟರ್ ಹೋದ್ರೆ ನೀವು 5 ನಿಮಿಷ ಲೇಟ್ ಮಾಡ್ತೀರಾ. ಹಾಗಾದ್ರೆ ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ ಇಲ್ಲಿ ಯಾವ್ದು ಮೆಥಡ್ ಇಲ್ಲ. ಅಂದ್ರೆ ಹಂಗ್ ನೋಡಿದ್ರೆ ಯಾವ್ದು ಮೆಥಡ್ ಇಲ್ಲಿ ಸಾಲ್ವ್ ಮಾಡಕ್ ಯಾವ್ದು ಮೆಥಡ್ ಇಲ್ಲ. ಇಲ್ಲಿ ಒಂದೇ ಒಂದಂದ್ರೆ ಡಿಫ್ರೆನ್ಸ್. ಆ 5 ನಿಮಿಷ ಲೇಟು 5 ನಿಮಿಷ ಅರ್ಲಿ ಏನಿದೆಲ್ಲ ಅದನ್ನ ನೋಡಿ ಇಲ್ಲಿ ನಾವು ಸಾಲ್ವ್ ಮಾಡ್ಬೇಕು. ಓಕೆ, ಒಂದು ಮೆಥಡ್ ಇದೆ, ಅದನ್ನ ನಾನು ತೋರಿಸ್ತೀನಿ. ಇಷ್ಟ ಆದ್ರೆ ಓಕೆ, ಇಲ್ಲಾಂದ್ರೆ ಬಿಟ್ಬಿಡಿ. ಫಸ್ಟ್ 40 ಕಿಲೋಮೀಟರ್ ಸ್ಪೀಡ್, ಇನ್ನೊಂದು 30 ಕಿಲೋಮೀಟರ್ ಸ್ಪೀಡ್. ಇದು ಸ್ಪೀಡ್. ಟೈಮ್ ಏನಾಗುತ್ತೆ? ಟೈಮ್ ಸ್ಪೀಡ್ ಉಲ್ಟಾ ಆಗುತ್ತೆ. 3:30, 40 ಉಲ್ಟಾ. ಸ್ಪೀಡ್ 40 ಬಂದಿದ್ದಾನೆ, ನೆಕ್ಸ್ಟ್ 30 ಟೈಮ್ ಉಲ್ಟಾ 30:40. ಓಕೆ ಸರಿ. ಹಾಗಾದ್ರೆ ಇದ್ರ ಡಿಫರೆನ್ಸ್ ಎಷ್ಟು ನೋಡ್ಬೇಕು? ಟೈಮ್ ಡಿಫರೆನ್ಸ್ 5 ನಿಮಿಷ ಮುಂಚೆ 5 ನಿಮಿಷ ತಡ 10 ನಿಮಿಷ ಆಗುತ್ತೆ. ಓಕೆ, ಸೊ ಇಲ್ಲಿ ಡಿಫರೆನ್ಸ್ ಎಷ್ಟು? ನೀವು ರೇಷಿಯೋ ತಗೋಬಹುದು. ಇದು ರೇಷಿಯೋ ತಗೊಳ್ಳಿ. ರೇಷಿಯೋ ಇಲ್ಲಿ ಡಿಫರೆನ್ಸ್ ಎಷ್ಟು? 1 ಭಾಗ ಡಿಫರೆನ್ಸ್ ಇದೆ. 1 ಭಾಗ ಅಂದ್ರೆ 10 ನಿಮಿಷ, 3 ಭಾಗ ಅಂದ್ರೆ 30 ನಿಮಿಷ, 4 ಭಾಗ ಅಂದ್ರೆ 40 ನಿಮಿಷ. ಅಂದ್ರೆ 40 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಅಲ್ಲಿ ಬಂದು 30 ನಿಮಿಷದಲ್ಲಿ ಎಷ್ಟು ದೂರ ಕವರ್ ಮಾಡ್ತಾರೆ? 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು 30 ನಿಮಿಷ. ಟೈಮ್ ಗೊತ್ತಾಯ್ತು ನಮ್ಗೆ, ಟೈಮ್ 30 ನಿಮಿಷ ಅಂತ ಹೇಳಿ. ಹಂಗಂದ್ರೆ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಒಂದು 30 ನಿಮಿಷ ಅಂದ್ರೆ 20 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಓಕೆ, 20 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಓಕೆ, ಇದು 40 ಕಿಲೋಮೀಟರ್ ಸ್ಪೀಡ್ ಹೇಳ್ತೀನಿ. ಇದು 40 ಕಿಲೋಮೀಟರ್ ಸ್ಪೀಡ್, ಇದು 30 ಕಿಲೋಮೀಟರ್ ಸ್ಪೀಡ್. ಆಯ್ತಾ? ಟೈಮ್ ಅಂದ್ರೆ ಇದು ಉಲ್ಟಾ ಆಗಿರುತ್ತೆ. ಇದು 40 ಇಲ್ಲಿ ತಗೊಳ್ಳಿ, ಈ 30 ಇಲ್ಲಿ ತಗೊಳ್ಳಿ. ಸೊ ಅನುಪಾತ ತಗೊಂಡ್ರೆ ಇದಕ್ಕೂ ಎಷ್ಟು ಡಿಫರೆನ್ಸ್ ಇದೆ? ಓಕೆ, ಡಿಫರೆನ್ಸ್ ಎಷ್ಟಿದೆ? ಇವೆರಡಕ್ಕೂ ಡಿಫರೆನ್ಸ್ ಎಷ್ಟಿದೆ? 5 ನಿಮಿಷ ಮುಂಚೆ 5 ನಿಮಿಷ ತಡ ಆದ್ರೆ 10 ನಿಮಿಷದ ಡಿಫರೆನ್ಸ್ ಇದೆ. ಇವೆರಡಕ್ಕೂ 10 ನಿಮಿಷದ ಡಿಫರೆನ್ಸ್. ಹಾಗಾದ್ರೆ 1 ಭಾಗ 10 ನಿಮಿಷ ಆದ್ರೆ 3 ಭಾಗ 30 ನಿಮಿಷ ಆಗುತ್ತೆ. 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು 30 ನಿಮಿಷ ತಗೊಂಡ್ರೆ 20 ಕಿಲೋಮೀಟರ್ ಆಗುತ್ತೆ. 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು 30 ನಿಮಿಷ ತಗೊಂಡ್ರೆ 20 ಕಿಲೋಮೀಟರ್ ಆಗುತ್ತೆ. ಇಲ್ಲ ಅಂತಂದ್ರೆ ಒಂದು ಮೆಥಡ್ ಹೇಳ್ತೀನಿ, ಇದನ್ನ ಮಾಡಿ. ಫಸ್ಟ್ ಸ್ಪೀಡ್ S1 ಇಂಟು S2 ಡಿವೈಡ್ ಬೈ S1 ಮೈನಸ್ S2. ಈ ಟೈಮ್ ಏನಿದಲ್ಲ T1 ಮತ್ತೆ T2. ಟೈಮ್ ಯಾವುದು? ಇದು T1, ಇದು T2. ಇದು ಮಿನಿಟ್ಸ್ ಅಲ್ಲಿ ಇರೋದಕ್ಕೆ ನಾವು ಅವರಿಗೆ ಕನ್ವರ್ಟ್ ಮಾಡಬೇಕು. ಡಿವೈಡ್ ಬೈ 60 ಮಾಡಬೇಕು. ಇದು ಫಸ್ಟ್ ಸ್ಪೀಡ್ 40, ಸೆಕೆಂಡ್ ಸ್ಪೀಡ್ 30, ಮತ್ತೆ 40 ಮೈನಸ್ 30. ಇದೇನು? 5 ನಿಮಿಷ ತಡ, 5 ನಿಮಿಷ ಮುಂಚೆ. ಇದು ಯಾಕೆ 60 ಅಂದ್ರೆ ಇದು ಮಿನಿಟ್ಸ್ ಅಲ್ಲಿ ಇದೆ, ಅದಕ್ಕೆ ಅವರಿಗೆ ಕನ್ವರ್ಟ್ ಮಾಡಬೇಕು. ಇದು 40 ಇಂಟು 30 ಡಿವೈಡ್ ಬೈ 40 ಮೈನಸ್ 30. 5 ನಿಮಿಷ ತಡ, 5 ನಿಮಿಷ ಮುಂಚೆ ಡಿವೈಡ್ ಬೈ 60. 40 ಇಂಟು 30 ಡಿವೈಡ್ ಬೈ 10 ಇಂಟು 10 ಬೈ 60. ಈ 10 ಕ್ಯಾನ್ಸಲ್.
ಈ 0 0 ಕ್ಯಾನ್ಸಲ್, 6 1 6 5 5 4 20 ಕಿಲೋಮೀಟರ್ ಆಗುತ್ತೆ. ಓಕೆ, ಈ ಮೆಥಡ್ ಇದ್ರೆ S1 into S2 ಡಿವೈಡ್ ಬೈ S1 minus S2 ಆ ಟೈಮ್ ಡಿಫರೆನ್ಸ್ ತಗೋಬೇಕು. ಓಕೆ, ಡಿವೈಡ್ ಬೈ 60 ಯಾಕಂದ್ರೆ ಇದು ಮಿನಿಟ್ಸ್ ಅಲ್ಲಿ ಇದೆ, ಅದನ್ನ ಅವರಿಗೆ ಕನ್ವರ್ಟ್ ಮಾಡಬೇಕು ಈ ಮೆಥಡ್. ಇಲ್ಲ ಅಂತಂದ್ರೆ ಫಸ್ಟ್ 40 ಸ್ಪೀಡು, ಸೆಕೆಂಡ್ 30 ಸ್ಪೀಡು, ಇದ್ರದ್ದು ಉಲ್ಟಾ ಮಾಡಿದ್ರೆ ಟೈಮ್ ಸಿಗುತ್ತೆ. ಓಕೆ, ಇದು 30 40 ಅನುಪಾತ ತಗೊಳ್ಳಿ, 3:4. ಅಂದ್ರೆ ಇವೆರಡರ ನಡುವೆ ಡಿಫರೆನ್ಸ್ ಎಷ್ಟಿದೆ? 10 ನಿಮಿಷ ಇದೆ. ಹಂಗಾರೆ 1 ಭಾಗ 10 ನಿಮಿಷ ಅಂದ್ರೆ 3 ಭಾಗ 30 ನಿಮಿಷ. ಅಂದ್ರೆ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು 30 ನಿಮಿಷ ಅಂದ್ರೆ 20 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ 30 ನಿಮಿಷ ಅಂದ್ರೆ 40 ಸರ್ 40 30 120 ಆಗ್ಬೇಕಲ್ಲ ಅಂತಾನ? 40 30 120 ಆಗ್ಬೇಕಂತಾನ? ಓಕೆ ಓಕೆ, ಸೊ 40 ಕಿಲೋಮೀಟರ್ ಸ್ಪೀಡ್ ಅಂದ್ರೆ 60 ನಿಮಿಷಕ್ಕೆ 40 ಕಿಲೋಮೀಟರ್, ಇದು 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 60 ನಿಮಿಷಕ್ಕೆ 40 ಕಿಲೋಮೀಟರ್ ಆದ್ರೆ ಇಲ್ಲಿ 30 ನಿಮಿಷ ಇದಲ್ಲ, 30 ನಿಮಿಷಕ್ಕೆ 20 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ನೀವು ಅರ್ಥ ಇಷ್ಟೊತ್ತು ಬೇಸಿಕ್ಸ್ ಎಲ್ಲ ನೋಡಿದ್ರಲ್ಲ, ನಿಮ್ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ 30 ನಿಮಿಷಕ್ಕೆ ಅಂದ್ರೆ ಅರ್ಧ ಗೊತ್ತಾಗುತ್ತೆ ಅಂತ ನಾನು ಮಾಡಿದೆ ಅಷ್ಟೇ. ಓಕೆ, ಇಲ್ಲಾಂದ್ರೆ ಹಿಂಗ್ ಮಾಡಿ, ಸೇಮ್ ಇದೇ ತರ ತಗೊಳ್ಳಿ. ಪೋಲ್ ಕೊಡ್ತೇನೆ. ಓಕೆ, 50 ಸ್ಪೀಡ್ ಅಲ್ಲಿ, ಇದು ಸ್ಪೀಡ್ 50 ಸ್ಪೀಡು ಮತ್ತೆ 40 ಸ್ಪೀಡು, ಟೈಮ್ ರೇಷಿಯೋ 40:50, ಇದು ಅನುಪಾತ 4:5. 4 ನಿಮಿಷ ಮುಂಚೆ 5 ನಿಮಿಷ ತಡ, 4 5 9 ಆಗುತ್ತೆ. ಹಾಗಾದ್ರೆ ಇದ್ರ ಡಿಫ್ರೆನ್ಸ್ 1 ಭಾಗ 9 ಆದ್ರೆ 4 ಭಾಗ 36 ನಿಮಿಷ ಆಗುತ್ತೆ. ಸೊ 50 ಸ್ಪೀಡ್ ಅಲ್ಲಿ ಬಂದ್ರೆ, 50 ಸ್ಪೀಡ್ ಅಂದ್ರೆ 50 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ಏನು? 50 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ 60 ನಿಮಿಷಕ್ಕೆ 50 ಕಿಲೋಮೀಟರ್ ಆದ್ರೆ 36 ನಿಮಿಷಕ್ಕೆ ಎಷ್ಟು? ಈ 0 ತೆಗೆದ್ರೆ 6 ಆರ್ಲೆ, ಈ 0 ತೆಗೆದ್ರೆ 5 ಆರ್ಲೆ, ಸೊ 5 ಆರ್ಲೆ 30 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಈ ತರ ಮಾಡ್ಬೋದು. ಇಲ್ಲ ಅಂತಂದ್ರೆ S1 into S2 ಡಿವೈಡ್ ಬೈ S1 minus S2, ಈ ಟೈಮ್ ಡಿಫರೆನ್ಸ್ T1 T2 ನೀವು ಮೈನಸ್ ಮಾಡಬಾರ್ದು, ಪ್ಲಸ್ ಮಾಡಬೇಕು. ನಿಮ್ ತಡ ಮುಂಚೆ ಹಿಂಗಿತ್ತು ಅಂದ್ರೆ 60, 50 into 40, 50 minus 40, ಟೈಮ್ ಎಷ್ಟಿದೆ? 4 ನಿಮಿಷ 5 ನಿಮಿಷ ಡಿವೈಡ್ ಬೈ 60. 50 into 40, ಇದು 10, ಇದು 9 ಅಪಾನ್ 60. 0 0 0 0 ಕ್ಯಾನ್ಸಲ್, ಇದು 2 3 2 2 3 1 3 3 5 2 10 13 30 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ ಇದು
ಡಿಫ್ರೆನ್ಸ್ ಗೊತ್ತಿದೆ, ಟೈಮ್ ಕಂಡುಹಿಡಿಬಹುದು. ಅಂದ್ರೆ 36 ನಿಮಿಷ. 50 ಕಿಲೋಮೀಟರ್ ಯಾವಾಗ 60 ನಿಮಿಷಕ್ಕೆ 50 ಕಿಲೋಮೀಟರ್, 36 ನಿಮಿಷಕ್ಕೆ 30 ಕಿಲೋಮೀಟರ್ ಆಗುತ್ತೆ. ಇದು ಅರ್ಥ ಆದ್ರೆ ಟ್ರೂ ಕೊಡು. ಓಕೆ ಸರಿ, ಈಗ ಬ್ರೇಕ್ ತಗೊಳ್ಳಿ. ನೆಕ್ಸ್ಟ್ ಬೋಟ್ ಅಂಡ್ ಸ್ಟ್ರೀಮ್ ಒಂದು 10 ಮಿನಿಟ್ಸ್ ಬ್ರೇಕ್ ತಗೋತೀನಿ ಆಯ್ತಾ ನಾನು.
ಬೋಟ್ ಅಂಡ್ ಸ್ಟ್ರೀಮ್ ಇದು ಸ್ಟೇಟ್ ಗೌರ್ಮೆಂಟ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದನ್ನ ಕೇಳ್ತಾನೆ. ಇದ್ರದ್ದು ಬೇಸಿಕ್ ತಿಳ್ಕೊಳ್ಳೋಣ. ಫಸ್ಟ್ ನಿಮಗೆ 3 ಕಂಡೀಷನ್ ಇದ್ರಲ್ಲಿ ಗೊತ್ತಿರಬೇಕು. ನಿಂತ ನೀರಿನಲ್ಲಿ ದೋಣಿಯ ವೇಗ ಅಂದ್ರೆ ಸ್ಟಿಲ್ ವಾಟರ್ ಅಂತ ಹೇಳ್ತಾರೆ. ಸ್ಟಿಲ್ ವಾಟರ್ ಅಲ್ಲಿ ಇಲ್ಲಿ ವಾಟರ್ ಸ್ಪೀಡ್ ಏನಿರುತ್ತೆ 0 ಇರುತ್ತೆ. ಓಕೆ, ನಿಂತ ನೀರಿನಲ್ಲಿ ದೋಣಿಯ ವೇಗ ಅಂತಂದ್ರೆ ವಾಟರ್ ಸ್ಪೀಡ್ 0 ಇರುತ್ತೆ. ಆಯ್ತಾ? ಪ್ರವಾಹದ ಜೊತೆಗೆ ದೋಣಿಯ ವೇಗ ಅಂದ್ರೆ ಇಲ್ಲಿ ದೋಣಿ ಸ್ಪೀಡ್ ಇರುತ್ತೆ ಪ್ಲಸ್ ವಾಟರ್ ಸ್ಪೀಡ್ ಕೂಡ ಇಲ್ಲಿ ಇರುತ್ತೆ. ಆಯ್ತಾ? ದೋಣಿಯು ನದಿಯ ಅಥವಾ ಪ್ರವಾಹದ ಜೊತೆ ಚಲಿಸುತ್ತಿದ್ದರೆ ಅವಾಗ ದೋಣಿ ವೇಗ ಮತ್ತೆ ಪ್ರವಾಹದ ವೇಗ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಕೇವಲ ದೋಣಿ ವೇಗ ಅಷ್ಟೇ ಆಗುತ್ತೆ. ನಿಂತ ನೀರಿನಲ್ಲಿ ಓನ್ಲಿ ಸ್ಪೀಡ್ ಆಫ್ ದ ಬೋಟ್ ಆಗುತ್ತೆ. ಇಲ್ಲೇನಾಗುತ್ತೆ, ಹರಿತಾ ಇರೋ ನೀರಲ್ಲಿ ಬೋಟ್ ಸ್ಪೀಡ್ ಪ್ಲಸ್ ವಾಟರ್ ಸ್ಪೀಡ್ ಆಗುತ್ತೆ. ನೆಕ್ಸ್ಟ್ ಪ್ರವಾಹದ ವಿರುದ್ಧ ಅಂತ ಕೇಳಿದಾಗ, ಪ್ರವಾಹದ ವಿರುದ್ಧ ಅಂದ್ರೆ ಈಗ ನೀರ್ ಹಿಂಗ್ ಹರಿತಾ ಇದೆ, ಸೊ ಅದ್ರ ವಿರುದ್ಧವಾಗಿ ಹೋದಾಗ ಈಗ ಸ್ಪೀಡ್ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಈ ವಾಟರ್ ಏನಿದೆಲ್ಲ ಅದು ನೀರನ್ನ ತಳ್ತಾ ಇರುತ್ತೆ, ಅಪೋಸಿಟ್ ಹಿಂಗ್ ತಳ್ತಾ ಇರುತ್ತೆ. ಸೊ ಇಲ್ಲಿ ದೋಣಿ ವೇಗ ಮತ್ತೆ ಪ್ರವಾಹದ ವೇಗ ಮೈನಸ್ ಆಗುತ್ತೆ. ಓಕೆ, ದೋಣಿಯ ವೇಗ ಮೈನಸ್ ಪ್ರವಾಹದ ವೇಗ ಆಗಿರುತ್ತೆ. ಅರ್ಥ ಆಯ್ತಾ? ವೇಗ ಏನಾಗುತ್ತೆ, ದೋಣಿ ವೇಗ ಮೈನಸ್ ಪ್ರವಾಹದ ವೇಗ. ಓಕೆನಾ? ಹಾ ಸರಿ. ಹಾಗಾದ್ರೆ ಬೋಟ್ ಸ್ಪೀಡ್ ಮೈನಸ್ ಇದು ಸ್ಟ್ರೀಮ್ ಸ್ಪೀಡ್. ಓಕೆ, ಈಗ ನಮಗೆ ಏನೇನು ಗೊತ್ತಿರಬೇಕು ಇದರಲ್ಲಿ ಕಾನ್ಸೆಪ್ಟ್. ಫಸ್ಟ್ ನೋಡಿ, ಬೋಟ್ ಸ್ಪೀಡ್ ಕೊಟ್ಟಿದ್ದಾರೆ. ಬೋಟ್ ಸ್ಪೀಡ್ ಎಷ್ಟಿದೆ, 30 ಕಿಲೋಮೀಟರ್ ಪರ್ ಅವರ್ ಇದೆ. ವಾಟರ್ ಸ್ಪೀಡ್ 10 ಕಿಲೋಮೀಟರ್ ಪರ್ ಅವರ್ ಇದೆ. ಅಂದ್ರೆ ಪ್ರವಾಹದ ಜೊತೆಗೆ ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಅಂತಾರೆ. ಓಕೆ, ಪ್ರವಾಹದ ಜೊತೆಗೆ ಅಂದ್ರೆ ನೋಡಿ, ಪ್ರವಾಹದ ಜೊತೆಗೆ ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್, ಪ್ರವಾಹದ ವಿರುದ್ಧ ಅಂದ್ರೆ ಅಪ್ ಸ್ಟ್ರೀಮ್ ಸ್ಪೀಡ್. ಸೊ ಡೌನ್ ಸ್ಟ್ರೀಮ್ ಎಷ್ಟಾಗುತ್ತೆ, 30 ಪ್ಲಸ್ 10 ಎಷ್ಟಾಗುತ್ತೆ, 40 ಆಗುತ್ತೆ. ಅದೇ ನಿಮ್ಗೆ ಏನಾದ್ರೂ ಈ ತರ ಕೊಟ್ರೆ ಡಿಸ್ಟೆನ್ಸ್ ಕೊಡ್ತಾರೆ. ಡಿಸ್ಟೆನ್ಸ್ ಎಷ್ಟು, 80 ಕಿಲೋಮೀಟರ್ ಇದೆ. ಸೊ ಬೋಟ್ ಸ್ಪೀಡ್ ಕೊಡ್ತಾರೆ, ಬೋಟ್ 30 ಕಿಲೋಮೀಟರ್ ಪರ್ ಅವರ್, ವಾಟರ್ 10 ಕಿಲೋಮೀಟರ್ ಪರ್ ಅವರ್. ಹಂಗಾರೆ ಟೈಮ್ ಎಷ್ಟು ಅಂತ ಕೇಳ್ತಾರೆ. ನೀವೇನ್ ಮಾಡ್ಬೇಕು, ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು, 80. ಪ್ರವಾಹದ ಜೊತೆಗೆ ಹೋದಾಗ ಅವಾಗ ಏನಾಗುತ್ತೆ, 30 ಬೋಟ್ 10 ವಾಟರ್. ಸೊ 80/40 ಎಷ್ಟಾಗುತ್ತೆ, 2 ಅವರ್ಸ್ ತಗೊಳುತ್ತೆ. ಕರೆಕ್ಟಾ? ಸೊ ಹಿಂಗೂ ಕೇಳ್ಬೋದು, ಸ್ಪೀಡ್ ಎಷ್ಟು ಅಂತ ಕೇಳ್ಬೋದು, ಅಥವಾ ಡಿಸ್ಟೆನ್ಸ್ ಕೊಟ್ಟು ಟೈಮ್ ಎಷ್ಟು ಅಂತ ಕೊಡ್ಬೋದು. ಓಕೆ, ನೆಕ್ಸ್ಟ್ ಬೋಟ್ ಸ್ಪೀಡ್ 30 ಕಿಲೋಮೀಟರ್ ಪರ್ ಅವರ್, ವಾಟರ್ 10 ಕಿಲೋಮೀಟರ್ ಪರ್ ಅವರ್. ಅಪ್ ಸ್ಟ್ರೀಮ್ ಎಷ್ಟು, ಅಪ್ ಸ್ಟ್ರೀಮ್ ಅಂದ್ರೆ 30 ಅಪ್ ಹೋದಾಗ ಎಷ್ಟು, ಇಲ್ಲಿ ಏನಾಗುತ್ತೆ, ನೀರು ಮೈನಸ್ ಮಾಡುತ್ತೆ, ತಳ್ಳುತ್ತೆ ಅದನ್ನ, ಬೋಟ್ ಅನ್ನ, ಅದ್ರ ಸ್ಪೀಡ್ ಕಡಿಮೆ ಮಾಡಿಸುತ್ತೆ, ಅಂದ್ರೆ 20 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಹಂಗಾದ್ರೆ ಡಿಸ್ಟೆನ್ಸ್ ಕೊಡ್ತಾರೆ, ಡಿಸ್ಟೆನ್ಸ್ 80 ಕಿಲೋಮೀಟರ್, ಬೋಟ್ 30 ಕಿಲೋಮೀಟರ್ ಪರ್ ಅವರ್, ವಾಟರ್ 10 ಕಿಲೋಮೀಟರ್ ಪರ್ ಅವರ್. ಸೊ ಟೈಮ್ ಎಷ್ಟು, ಟೈಮ್ ಅಂತಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ 80 ಇದೆ, ಡೌನ್ ಹೋದಾಗ ಸ್ಪೀಡ್ ಪ್ಲಸ್ ಆಗುತ್ತೆ, ಅಪ್ ಬಂದಾಗ ಸ್ಪೀಡ್ ಮೈನಸ್ ಆಗುತ್ತೆ. 4 ಅವರ್ ತಗೊಳುತ್ತೆ. ನೋಡಿ, ಡೌನ್ ಹೋಗಿದ್ರೆ 2 ಗಂಟೆ ಸಾಕು, 2 ಗಂಟೆ ಸಾಕು, 80 ಕಿಲೋಮೀಟರ್ ಕವರ್ ಮಾಡಕ್ಕೆ 2 ಗಂಟೆ ಸಾಕು. ಅದೇ ಕೆಳಗೆ ಹೋಗಿ ಮತ್ತೆ ವಾಪಸ್ ಮೇಲ್ ಹೋಗ್ಬೇಕಂದ್ರೆ ಈಗ 4 ಗಂಟೆ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನೀರು ಡೌನ್ ಹೋದಾಗ ನೀರು ಹೆಲ್ಪ್ ಮಾಡುತ್ತೆ, ಬೋಟ್ ಅಪ್ ಹೋದಾಗ ವಾಟರ್ ಹೆಲ್ಪ್ ಮಾಡಲ್ಲ, ಅಪೋಸ್ ಮಾಡುತ್ತೆ, ತಳ್ಳುತ್ತೆ. ಓಕೆ, ಸೊ ಇಲ್ಲಿ ಒಂದು ಕ್ವಶನ್ ಇದೆ, ದೋಣಿ ಸ್ಥಿರ ನೀರಿನಲ್ಲಿ 6 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು, ಹೊಳೆ ವೇಗ 3 ಕಿಲೋಮೀಟರ್ ಪ್ರತಿ ಗಂಟೆ ಇದ್ರೆ 27 ಕಿಲೋಮೀಟರ್ ಹೋಗುತ್ತೆ. ಟೈಮ್ ಎಷ್ಟು ಹೇಳಿ? ಪೋಲ್ ಕೊಡ್ತಾ ಇದ್ದೀನಿ. ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್.
ಸೊ ಡಿಸ್ಟೆನ್ಸ್ ಎಷ್ಟಿದೆ 27 ಕಿಲೋಮೀಟರ್ ಇದೆ ಆಯ್ತಾ. ಸ್ಪೀಡ್ ಏನಾಗುತ್ತೆ, ಏನು ದೋಣಿ ಪ್ರವಾಹದ ಜೊತೆ ಹೋಗ್ಬೇಕು ಅಂದಾಗ 6 ದೋಣಿದು 3 ವಾಟರ್ದು, ಸೊ 27/9 3 hours ಆಗುತ್ತೆ. ಪೋಲ್ ಬಂತು. ಓಕೆ, ಸೊ 56 ಕಿಲೋಮೀಟರ್ ಇದೆ. ಇದು 10 + 4 56/14, ಸೊ 14 4 ಗಂಟೆ ಆಗುತ್ತೆ. ಈಗ ವಿರುದ್ಧ ಅಂತ ಕೊಟ್ರೆ ಪೋಲ್ ಬಂತು. ಓಕೆ, 30 ಕಿಲೋಮೀಟರ್ ಇದೆ. ಇದು 7 ಬೋಟ್ದು, ವಾಟರ್ದು 2. ವಿರುದ್ಧ ಅಂದ್ರೆ ಮೈನಸ್ ಮಾಡಬೇಕು. ಅಂದ್ರೆ 1 ಗಂಟೆಗೆ 5 ಅಷ್ಟೇ ಹೋಗುತ್ತೆ. 30 ಕಿಲೋಮೀಟರ್ ಹೋಗೋದಕ್ಕೆ 6 ಗಂಟೆ ಬೇಕು. ವೆರಿ ಗುಡ್. ಸೊ ಡಿಸ್ಟೆನ್ಸ್ ಎಷ್ಟಿದೆ 45. ಇದು 15 ಬೋಟದ್ದು, 5 ವಾಟರ್ದು, 45 ಓಪನ್ 10 4.5 ಗಂಟೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಓಕೆ, ನಿಮ್ಗೆ ಗೊತ್ತಿರಬೇಕಿದು ಬೋಟ್ ಮತ್ತೆ ವಾಟರ್ ಸೇರಿದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಆಗುತ್ತೆ. ಬೋಟ್ ಮೈನಸ್ ವಾಟರ್ ಮಾಡಿದ್ರೆ ಅಪ್ ಸ್ಟ್ರೀಮ್. ಓಕೆ, ಬೋಟ್ ವಾಟರ್ ಎರಡು ಜೊತೆಗೆ ಹೋದ್ರೆ ಡೌನ್ ಹೋಗುತ್ತೆ. ಬೋಟ್ ವಾಟರ್ನ ಅಪೋಸಿಟ್ ಹೋದ್ರೆ ಮೈನಸ್ ಆದ್ರೆ ಅಪ್ ಸ್ಟ್ರೀಮ್ ಆಗುತ್ತೆ. ಓಕೆ, ಸೊ ಈಗ ಈ ತರ ಕೊಟ್ಟಾಗ ನೋಡಿ, ಈಗ ನಿಮ್ಗೆ ಬೋಟು 30 ಬೇಡ ಇದು. ಸೊ ನಿಮ್ಗೆ ಡೌನ್ ಹೋದಾಗ 40 ಹೋಗಿದೆ, ಅಪ್ ಬಂದಾಗ 20 ಅಂತ ಕೊಟ್ರೆ ಬೋಟ್ ಸ್ಪೀಡ್ ಎಷ್ಟು ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, 2 ಸಂಖ್ಯೆಗಳ ಮೊತ್ತ 2 ಸಂಖ್ಯೆಗಳ ವ್ಯತ್ಯಾಸ ಕೊಟ್ರೆ ಆ ಸಂಖ್ಯೆಗಳನ್ನ ಕಂಡು ಹಿಡಿಬೇಕು. ಹೆಂಗೆ ಅಂದ್ರೆ ಇವೆರಡನ್ನು ಕೂಡಿಸಿ 40 + 20 / 2 ಮಾಡಿ ಎಷ್ಟು 30. 20 + 40 + 20 60 / 2 30. ಹಂಗಾದ್ರೆ ಬೋಟ್ 30 ಆಗುತ್ತೆ. ವಾಟರ್ ಬೇಕಾ, ಮೈನಸ್ ಮಾಡಿ 40 - 20 / 2 20 / 2 10 ಆಗುತ್ತೆ. ವಾಟರ್ 10 ಆಗುತ್ತೆ. ಚೆಕ್ ಮಾಡಿ, 2 ಕೂಡಿಸಿದ್ರೆ 40, 2 ಕಳೆದ್ರೆ 20. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಓಕೆ, ಸೊ ಹಾಗಾದ್ರೆ ನಿಮ್ಗೆ ಬೋಟ್ ಸ್ಪೀಡ್ ಬೇಕು ಅಂದ್ರೆ ಡೌನ್ ಹೋಗಿದ್ದ ಸ್ಪೀಡು ಅಪ್ ಬಂದಿದ್ದ ಸ್ಪೀಡ್ ಎರಡನ್ನು ಪ್ಲಸ್ ಮಾಡಿ / 2 ಮಾಡಬೇಕು. ವಾಟರ್ ಬೇಕು ಅಂದ್ರೆ ಡೌನ್ ಮತ್ತೆ ಅಪ್ ಎರಡು ಮೈನಸ್ ಮಾಡಿ / 2 ಮಾಡಬೇಕು. ಅರ್ಥ ಆಯ್ತ್ರಿ? ಓಕೆ, ಟ್ರೈ ಮಾಡಿದ್ದೀನಿ. ಪೋಲ್ ಬಂತು. ಓಕೆ, ದೋಣಿ ಸ್ಪೀಡ್ ಬೇಕಂದ್ರೆ ಎರಡನ್ನು ಪ್ಲಸ್ ಮಾಡಿ / 2 ಮಾಡಿ 20 / 2 ಎಷ್ಟಾಗುತ್ತೆ 10 km/h ಆಗುತ್ತೆ. ಓಕೆ, ಸರಿ, ಇದು ತಗೊಳ್ಳಿ.
ಪೋಲ್. ಸೊ ದೋಣಿ ಬೇಕು ಅಂದ್ರೆ ಎರಡನ್ನೂ ಕೂಡಿಸಿ ಅರ್ಧ ಮಾಡಿ. ಕಿಲೋಮೀಟರ್ ಪ್ರವಾಹ ಕೇಳಿದ ಓಕೆ ಪೋಲ್ ಬಂತು. ಪ್ರವಾಹ ಕೇಳಿದ್ರೆ 2 ಮೈನಸ್ ಮಾಡಬೇಕು. 9 ಮೈನಸ್ 5 ಡಿವೈಡ್ ಬೈ 2. ಸೊ 4 ಅರ್ಧ ಎಷ್ಟು 2 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಓಕೆ ಪೋಲ್ ಬಂತು. ಓಕೆ ಪ್ರವಾಹ ಅಂದ್ರೆ 17 ಮೈನಸ್ 12 ಡಿವೈಡ್ ಬೈ 2. 5 ಅರ್ಧ 2 ಬೈ. ಓಕೆ ಸೊ ಇದರಲ್ಲಿ ನಿಮ್ಗೆ ಜೊತೆಗೆ ಹೋದ್ರೆ ಪ್ಲಸ್ ಮಾಡಬೇಕು, ಅಪೋಸಿಟ್ ಬಂದ್ರೆ ಮೈನಸ್ ಮಾಡಬೇಕು. ಓಕೆ ಇದು ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದೇನ್ ಹೇಳಿದಾನ, ಬೋಟ್ ಬೇಕು ಅಂತಂದ್ರೆ ಕೂಡಿಸಿ ಅರ್ಧ ಮಾಡಿ, ವಾಟರ್ ಬೇಕಂದ್ರೆ ಕಳೆದ ಅರ್ಧ ಮಾಡಿ. ಓಕೆ ಸೊ ಒಂದು PSI ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್. ಸೊ ಅದೇ ರಿಲೇಟೆಡ್ ಕ್ವಶನ್ ನೋಡೋಣ. ಒಂದು ಕ್ವಶನ್ ನಾನು ಹೇಳ್ಕೊಡ್ತೀನಿ, ನೆಕ್ಸ್ಟ್ ನೀವು ಟ್ರೈ ಮಾಡಿ. ಕ್ವಶನ್ PSI ಅಲ್ಲಿ ಕೇಳಿದ ಅಂತ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಇದನ್ನ. ನಿಂತಿರುವ ನೀರಿನಲ್ಲಿ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಮೋಟಾರು ಬೋಟ್ ಅಂದ್ರೆ ಬೋಟ್ ಸ್ಪೀಡ್ ಕೊಟ್ಟಿದ್ದಾರೆ 5 ಕಿಲೋಮೀಟರ್ ಪ್ರತಿ ಗಂಟೆ. ಮೋಟಾರು ಬೋಟ್ ನೀರು ಹರಿಯುವ ದಿಕ್ಕಿನಲ್ಲಿ 12 ಕಿಲೋಮೀಟರ್ ಚಲಿಸುತ್ತೆ. ಓಕೆ 12 ಕಿಲೋಮೀಟರ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ವಾಪಸ್ ಬರಲು 5 ಗಂಟೆ ಅಂದ್ರೆ ಟೋಟಲ್ ಟೈಮ್ ಡೌನ್ ಹೋಗಿ ಅಪ್ ಬರೋದಕ್ಕೆ ಟೋಟಲ್ 5 ಗಂಟೆ ತಗೊಂಡ್ರೆ ವಾಟರ್ ಸ್ಪೀಡ್ ಎಷ್ಟು ಅಂತ ಕೇಳಿದಾನೆ. ಸರ್ ಇದನ್ನ ನೋಡಿ, ಡೌನ್ ಸ್ಪೀಡ್ ಅಪ್ ಸ್ಪೀಡ್ ಅಂದ್ರೆ ಟೈಮ್ ಅಂದ್ರೆ ಏನು, ಡಿಸ್ಟೆನ್ಸ್ ಬೈ ಸ್ಪೀಡ್. ಫಸ್ಟ್ ನೋಡಿ, ಫಸ್ಟ್ 12 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ 5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ ವಾಟರ್ ಎಷ್ಟಿದೆ ಗೊತ್ತಿಲ್ಲ, ಡೌನ್ ಹೋಗಿದೆ. ಫಸ್ಟ್ 12 ಕಿಲೋಮೀಟರ್ನ 5 ಕಿಲೋಮೀಟರ್ ಬೋಟ್ ವಾಟರ್ ಎಷ್ಟಂತ ಗೊತ್ತಿಲ್ಲ, ಡೌನ್ ಹೋಗಿದೆ. ಮತ್ ವಾಪಸ್ ಬಂದಿದೆ 12 ಕಿಲೋಮೀಟರ್ನ 5 ಬೋಟ್ ವಾಟರ್ ಅಪ್ ಬಂದಿದೆ. ಟೋಟಲ್ ಟೈಮ್ ಎಷ್ಟು ತಗೊಂಡಿದೆ, 5 ಗಂಟೆ ತಗೊಂಡಿದೆ. ಟೋಟಲ್ 5 ಗಂಟೆ ತಗೊಂಡಿದೆ. ಇದೇನು 12 ಕಿಲೋಮೀಟರ್ ಡಿಸ್ಟೆನ್ಸ್, ಇದೇನು ಬೋಟ್, ಇದು ವಾಟರ್ ಹೆಲ್ಪ್ ಮಾಡಿದೆ. ಸೊ ಎರಡು ಜೊತೆ ಹೋಗಿದೆ ಡೌನ್. ಇದು 12 ಕಿಲೋಮೀಟರ್ ಡಿಸ್ಟೆನ್ಸ್, 5 ಬೋಟ್ ಮೇಲೆ ಬೋಟ್ ಬಂದ್ರೆ ವಾಟರ್ ವಾಪಸ್ ತಳ್ತಾ ಇದೆ. ಈ ತಳ್ತಾ ಇದ್ದು ಟೋಟಲ್ 5 ಗಂಟೆ ತಗೊಂಡಿದೆ. ಈಗ ನೀವೇನ್ ಮಾಡ್ಬೇಕು, ಆಪ್ಷನ್ ಮೆಥಡ್ ಅಲ್ಲಿ ಚೆಕ್ ಮಾಡ್ಬೇಕು. ಈ ವಾಟರ್ ಏನಿದ್ರೆ ಕರೆಕ್ಟ್ ಇದು ಸೂಟ್ ಆಗುತ್ತೆ. ಒಂದು ವೇಳೆ ವಾಟರ್ 1 ಇತ್ತು ಅಂದ್ರೆ ಆಪ್ಷನ್ ಎ 1 ಇದ್ರೆ 12 5 1 6 2 ಗಂಟೆ. 12 5ರಲ್ಲಿ 1 ಹೋದ್ರೆ 4 3 ಗಂಟೆ. ಸೊ ಟೋಟಲ್ 5 ಗಂಟೆ. ಎಸ್, ಟೋಟಲ್ 5 ಗಂಟೆ ಆಗುತ್ತೆ. ಸೊ ಆಪ್ಷನ್ ಎನೇ ಸರಿ ಇದೆ. ಆಪ್ಷನ್ ಎ ಬಿಟ್ಟು ನೀವು ಯಾವ್ದು ಟ್ರೈ ಮಾಡಿದ್ರು ತಪ್ಪೇ ಬರುತ್ತೆ. ಈಗ 2 ಅಂತ ತಗೊಂಡ್ರೆ 5 2 7, 7ರ ಮಗ್ಗಿಲ್ 12 ಇಲ್ಲ. 3 ತಗೊಂಡ್ರೆ 5 3 8, 8ರ ಮಗ್ಗಿಲ್ 12 ಇಲ್ಲ. 4 ತಗೊಂಡ್ರೆ 9ರ ಮಗ್ಗಿಲ್ 12 ಇಲ್ಲ. ಓಕೆ, ಸೊ 1 ಬಂದ್ರೆ ಮಾತ್ರ ಇದು ಕಂಡೀಷನ್ ಸರಿ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಸೇಮ್ ಇದೇ ತರ ಟ್ರೈ ಮಾಡಿ.
ಆಪ್ಷನ್ಸ್ ನೋಡಿದ್ರೆ ಹೇಳ್ಬೋದು. ವೆರಿ ಗುಡ್. ನೀವು 4 ಹಾಕಿದ್ರೆ 7 4 11 ಡಿವೈಡ್ ಮಾಡಲ್ಲ. 2 ಹಾಕಿದ್ರೆ 7 2 9 ಡಿವೈಡ್ ಮಾಡಲ್ಲ. 3 7 3 10 ಎಸ್ 2 ಗಂಟೆ 20 7 3 4 5 ಗಂಟೆ. ಸೊ 2 5 7 ಗಂಟೆ ಆಗುತ್ತೆ. ಓಕೆ, ಇದೆ ಕರೆಕ್ಟ್. ಯಾವ ಒಂದಷ್ಟೇ ಕರೆಕ್ಟ್ ಆಗುತ್ತೆ ಸರ್? ಇದನ್ನ ಚೆಕ್ ಮಾಡಿ. 7 5 12 12 ಮುಗಿಲಿ 20 ಇಲ್ಲ. ಓಕೆ ಸರಿ, ಲಾಸ್ಟ್ ಇದನ್ನ ಟ್ರೈ ಮಾಡಿ. ಇದು ಡಿಸ್ಟೆನ್ಸ್, ಇದು ಬೋಟ್. ಪೋಲ್ ಬಂತು. ಸೊ 3 ತಗೊಂಡ್ರೆ 13 ಮಗ್ಗಿಲಿ 45 ಇಲ್ಲ. 6 ತಗೊಂಡ್ರೆ 16 ಆಗುತ್ತೆ, 45 ಇಲ್ಲ. 4 ತಗೊಂಡ್ರೆ 14 ಮಗ್ಗಿಲಿ 45 ಇಲ್ಲ. ಡಿ 5 ತಗೋಣ. 45 ಅಪಾನ್ 15 3 10ರಲ್ಲಿ 5 ಹೋದ್ರೆ 5 ಇದು 9 ಗಂಟೆ. ಸೊ ಟೋಟಲ್ 12 ಗಂಟೆ ಆಗುತ್ತೆ. ಓಕೆನಾ? ಸರಿ, ಒಂದ್ಸತ ರೀಕ್ಯಾಪ್ ಮಾಡ್ಕೊಳ್ಳೋಣ ಏನೇನ್ ನಾವು ಕಲ್ತ್ವಿ. ವೇಗ ಅಂದ್ರೆ ಏನು ಅಂತ ನೋಡಿದ್ವಿ. ವೇಗ ದೂರ ಈಸ್ ಈಕ್ವಲ್ ಟು ವೇಗ ಇಂಟು ಸಮಯ. ಡಿಸ್ಟೆನ್ಸ್ ಡೈರೆಕ್ಟ್ಲಿ ಸ್ಪೀಡ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ, ಟೈಮ್ಗೂ ಇದೆ, ಬಟ್ ಸ್ಪೀಡ್ ಟೈಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ನೋಡಿದ್ವಿ. ಆಮೇಲೆ ಇದು 36 km/h, ಇದು ಅವರ್ ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಆಗಿ ಇಂಟು ಮಾಡ್ಬೋದು ಅಂತ ನೋಡಿದ್ವಿ. ಆದ್ರೆ ಯಾವಾಗ ಹಿಂಗ್ ಡಿಸ್ಟೆನ್ಸ್ ಅವರಲ್ಲಿ ಕೊಟ್ಟು ಇದು ಸೆಕೆಂಡ್ ಅಲ್ಲಿ ಕೊಡ್ತಾನೆ, ಅವಾಗ 5/18 ನ ಯೂಸ್ ಮಾಡಬೇಕಾಗುತ್ತೆ. ಯಾವಾಗ ಯೂಸ್ ಮಾಡ್ತಾರೆ? ಇದು ಅವರಲ್ಲಿದ್ದು ಸೆಕೆಂಡ್ ಅಲ್ಲಿ ಇದ್ರೆ. ಓಕೆ, 5/18 ಯಾವಾಗ ಯೂಸ್ ಮಾಡ್ತಾರೆ? ಇದು ಅವರಲ್ಲಿದ್ದು. ಓಕೆ, ಇದು ಮಿನಿಟ್ ಇತ್ತು ಅಂದ್ರೆ ನಾವು ಇಂಟು 60 ಮಾಡ್ಲೇಬೇಕು. ಓಕೆ, 1 ಮಿನಿಟ್ ಅಂದ್ರೆ ನೀವು ಅದನ್ನ 60 ಸೆಕೆಂಡ್ ಅಂತ ಮಾಡಿ. 2 ಮಿನಿಟ್ ಅಂದ್ರೆ 2 ಇಂಟು 60. 10 ಮಿನಿಟ್ ಅಂದ್ರೆ 10 ಇಂಟು 60. ಓಕೆ, ಆಮೇಲೆ ಸರಾಸರಿ ವೇಗ ಹೇಳಿದ್ದಲ್ಲ ನಿಮ್ಗೆ, ಒಟ್ಟು ಕ್ರಮಿಸಿದ ದೂರ ತೆಗೆದುಕೊಂಡ ಸಮಯ, ಅಥವಾ 2 ಇಂಟು s1 ಇಂಟು s2 ಡಿವೈಡ್ ಬೈ s1 ಪ್ಲಸ್ s2. ಓಕೆ, ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಪ್ಲಸ್ ಮಾಡಬೇಕು, ಸೇಮ್ ಡೈರೆಕ್ಷನ್ ಇದ್ದಾಗ ಮೈನಸ್ ಮಾಡಬೇಕು, ಅದನ್ನು ಹೇಳಿದ್ದೀನಿ. ಓಕೆ, ಸೊ 54 ಕಿಲೋಮೀಟರ್ 10 ಸೆಕೆಂಡ್, ಇದು 5/18. ಇದು ಅವರಲ್ಲಿದೆ, ಸೆಕೆಂಡ್ ಅಲ್ಲಿ ಇದೆ 5/18. ಅವರಲ್ಲಿದೆ, ಸೆಕೆಂಡ್ ಅಲ್ಲಿ ಇದೆ 5/18. ಇದು ಅವರಲ್ಲಿದೆ, ಇದು ಮಿನಿಟ್ಸ್ ಅಲ್ಲಿ ಇದೆ. ಅವಾಗ ಇದನ್ನ 5/18 ಮಾಡ್ತೀನಿ ಮೀಟರ್ ಪರ್ ಸೆಕೆಂಡ್. ಅವಾಗ ಇದನ್ನು ಸೆಕೆಂಡ್ ಕನ್ವರ್ಟ್ ಮಾಡ್ತೀನಿ, 60 ಸೆಕೆಂಡ್ ಅಂತ ಮಾಡ್ತೀನಿ. ಹಿಂಗ್ ಮಾಡಬಹುದು. ಇಲ್ಲ ಅಂತಂದ್ರೆ ಈ ತರ 75 km/h ಅಂದ್ರೆ 60 ನಿಮಿಷಕ್ಕೆ 75 ಕಿಲೋಮೀಟರ್, 20 ನಿಮಿಷಕ್ಕೆ ಅಷ್ಟು. ಸೊ ಇದು ಪರ್ ಅವರ್. ಅವರಿಗೆ 84 ಆದ್ರೆ 45 ಮಿನಿಟ್ಸ್ಗೆ ಎಷ್ಟು. ಅವರ್ ಅಂದ್ರೆ 60 ಮಿನಿಟ್ಸ್ಗೆ 84 ಆದ್ರೆ 45 ಮಿನಿಟ್ಸ್ಗೆ ಎಷ್ಟು. ಇದು ನೋಡಿದ್ವಿ. ಆಮೇಲೆ ಇದು ರೇಷಿಯೋ ಪಾರ್ಟ್ಸ್ ಕೊಡ್ತಾರೆ, ನಾವು ಒಂದು ಸ್ಪೀಡ್ ಕಂಡುಹಿಡಿಬೇಕು, ಮ್ಯಾಚ್ ಮಾಡ್ಬೇಕು. ಓಕೆ, ಇದು ನೋಡಿದ್ವಿ. ಆಮೇಲೆ ಇನ್ವರ್ಸ್ ಪ್ರಪೋರ್ಷನ್ ನೋಡಿದ್ವಿ. ಇನ್ವರ್ಸ್ ಅಂದ್ರೆ ಲಸ ತಗೊಂಡು ಅದನ್ನ ಕಂಡುಹಿಡಿಬೇಕು. ಈ ತರ ಇರುತ್ತೆ ಇನ್ವರ್ಸ್ ಅಂದ್ರೆ. ನೆಕ್ಸ್ಟ್ ಒಟ್ಟು ಕ್ರಮಿಸಿದ ದೂರ ತೆಗೆದುಕೊಂಡು. ಇದ್ರಲ್ಲಿ ಟೈಪ್ 1 ಅಂತ ಹೇಳಿದೆ, ಡೈರೆಕ್ಟ್ ಟೈಮ್ ಕೊಡ್ತಾನೆ, ಸೆಕೆಂಡ್ ಸ್ಪೀಡ್ ಕೊಡ್ತಾನೆ, ನಾವು ಟೈಮ್ ಕನ್ವರ್ಟ್ ಮಾಡ್ಬೇಕು. 1 ಗಂಟೆಗೆ 80 ಕಿಲೋಮೀಟರ್ ಆದ್ರೆ 80 ಕಿಲೋಮೀಟರ್ ಹೋಗಿ 1 ಗಂಟೆ, 1 ಗಂಟೆಗೆ 50 ಕಿಲೋಮೀಟರ್ ಆದ್ರೆ 100 ಕಿಲೋಮೀಟರ್ ಹೋಗೋದಕ್ಕೆ 2 ಗಂಟೆ,
1 ಗಂಟೆಗೆ 40 ಕಿಲೋಮೀಟರ್ ಆದ್ರೆ 120 ಕಿಲೋಮೀಟರ್ ಕವರ್ ಮಾಡಕ್ಕೆ 3 ಗಂಟೆ. ಸೊ ಟೋಟಲ್ 6 ಗಂಟೆ. ಇಲ್ಲಿ ಡೈರೆಕ್ಟ್ ಟೈಮ್ ಕೊಡ್ತಾನೆ, ಇಲ್ಲಿ ಸ್ಪೀಡ್ ಕೊಡ್ತಾನೆ. ಓಕೆ, ಅಷ್ಟೇ ಡಿಫರೆನ್ಸ್. ನೆಕ್ಸ್ಟ್ ಎವರೇಜ್ ಸ್ಪೀಡ್ ಏನಿರುತ್ತೆ, ಹಿಂಗ್ ಹೋಗಿ ಬರೋದು. ಹಂಗಾರೆ ಎವರೇಜ್ ಸ್ಪೀಡ್ ಇದು 40 ಇದು 60 ಅಂತ ಕೊಟ್ಟು ಎವರೇಜ್ ಸ್ಪೀಡ್ ಎಷ್ಟು, ಅಥವಾ ಹಿಂಗ್ 40 ಇದು 60, ಹಿಂಗೆ ಅರ್ಧ 40 ಅರ್ಧ 60. ಸೊ 2 × S1 × S2 ಡಿವೈಡ್ ಬೈ S1 + S2. ಇಲ್ಲಿ ನೋಡಿ, ಹೋಗ್ಬೇಕಾದ್ರೆ 40 ಬರ್ಬೇಕಾದ್ರೆ 60. ಸೊ ಎವರೇಜ್ ಎಷ್ಟಾಗುತ್ತೆ, 48 ಆಗುತ್ತೆ. ಓಕೆ, ನಿಮ್ಗೆ ಹೇಳಿದೆ ನಾನು 3/4 ಇದ್ರೆ ಇದು 4 ಆಕ್ಚುಯಲ್ ಟೈಮ್, ಆಕ್ಚುಯಲ್ ಸ್ಪೀಡ್ ಇರುತ್ತೆ. ನಾವು ಈ ಸ್ಪೀಡ್ ಆದ್ರೆ ಅದ್ರ ಇನ್ವರ್ಸ್ 4/3 ಟೈಮ್ ಆಗುತ್ತೆ. ಇದು ಆಕ್ಚುಯಲ್ ಟೈಮ್, ಹೆಚ್ಚಾಗಿದ್ದು 1 ಭಾಗ, ಅದೇ 9 ನಿಮಿಷ ತಡ, 3 ಭಾಗ ಎಷ್ಟು. ಸೊ ಈ ಟೈಪ್ ನೋಡಿದ್ವಿ. ನೆಕ್ಸ್ಟ್ ರಿಲೇಟಿವ್ ಸ್ಪೀಡ್, ವಿರುದ್ಧ ದಿಕ್ಕು ಹೋದ್ರೆ ಪ್ಲಸ್ ಮಾಡಿ, ಸೇಮ್ ಡೈರೆಕ್ಷನ್ ಹೋದ್ರೆ ಮೈನಸ್ ಮಾಡಿ. ಸೊ ಇದು ಪೊಲೀಸ್ ನಾ ಹೇಳಿದೆ ನಿಮ್ಗೆ, ಅವ್ರದ್ದು ಇಬ್ರದ್ದು ಸ್ಪೀಡ್ ಏನಿರುತ್ತಲ್ಲ ಮೈನಸ್ ಮಾಡ್ಬೇಕು ಸೇಮ್ ಡೈರೆಕ್ಷನ್ ಹೋದ್ರೆ. ಅದೇ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಸ್ಪೀಡ್ ಅನ್ನ ಪ್ಲಸ್ ಮಾಡ್ಬೇಕು. ಓಕೆ, ಇಬ್ರು ಒಂದೇ ಪ್ಲೇಸ್ ಇಂದ ಪೂರ್ವಕ್ಕೊಬ್ರು ಪಶ್ಚಿಮಕ್ಕೊಬ್ರು ಹೋಗ್ತಾರೆ. ಸೊ ಇದನ್ನ ನೋಡಿದ್ವಿ. ನೆಕ್ಸ್ಟ್ ಈ ತರ ಸ್ಟಾಪೇಜ್ ಇದ್ದಾಗ, ಇಲ್ಲದೆ ಇದ್ದಾಗ. ಸ್ಟಾಪೇಜ್ ಇಲ್ಲ ಅಂದ್ರೆ, ಸ್ಟಾಪೇ ಕೊಡ್ಲಿಲ್ಲ ಅಂದ್ರೆ 1 ಗಂಟೆಗೆ 80 ಕಿಲೋಮೀಟರ್ ಹೋಗುತ್ತೆ. ಸ್ಟಾಪ್ ಕೊಟ್ರೆ 1 ಗಂಟೆಗೆ 60 ಕಿಲೋಮೀಟರ್ ಹೋಗುತ್ತೆ. ಅಂದ್ರೆ 20 ಕಿಲೋಮೀಟರ್/ಅವರ್ ಸ್ಪೀಡ್ ಕಡಿಮೆ ಆಯ್ತು. ಸೊ 80 ಕಿಲೋಮೀಟರ್ ಹೋಗೋದಕ್ಕೆ 60 ನಿಮಿಷ, 20 ಕಿಲೋಮೀಟರ್ ಕಡಿಮೆ ಆಯ್ತಲ್ಲ ಅದಕ್ಕೆ 15 ನಿಮಿಷ. ಓಕೆ, ಆಮೇಲೆ ಈ ತರ ನೋಡಿದ್ವಿ ನಾವು. 5 ನಿಮಿಷ 7 ನಿಮಿಷ ತಡ, 5 ನಿಮಿಷ ಮುಂಚೆ ಅಂದ್ರೆ 12 ನಿಮಿಷ, 4 ನಿಮಿಷ ಮುಂಚೆ 5 ನಿಮಿಷ ತಡ ಅಂದ್ರೆ 9 ನಿಮಿಷ. ಸೊ ಈ ತರ ಕೊಟ್ಟಾಗ ಸ್ಪೀಡ್ ರೇಷಿಯೋ, ಇದು ಟೈಮ್ ರೇಷಿಯೋ. ಟೈಮ್ ಏನಾಗುತ್ತೆ, ಉಲ್ಟಾ ಆಗುತ್ತೆ, ಕಡ್ತಾ ಹೊಡಿರಿ. ಅವಾಗ ಇದ್ರ ಡಿಫ್ರೆನ್ಸ್ ಇಲ್ಲಿ ಕೊಟ್ಟಿರ್ತಾರೆ 10 ನಿಮಿಷ. 1 ಭಾಗ 10 ನಿಮಿಷ, 3 ಭಾಗ 30. 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ 30 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ 20 ಕಿಲೋಮೀಟರ್ ಹೋಗ್ತಾರೆ. ಓಕೆ, ಸೊ ಈ ತರ ನೋಡಿದ್ವಿ. ನೆಕ್ಸ್ಟ್ ದೋಣಿ ನಿಂತ ನೀರಲ್ಲಿ ಹೋದ್ರೆ ಸ್ಪೀಡ್ 0 ಇರುತ್ತೆ, ಯಾವುದು ವಾಟರ್. ದೋಣಿ ಪ್ರವಾಹದ ಜೊತೆಗೆ ಹೋದ್ರೆ ದೋಣಿ ವೇಗ ಮತ್ತೆ ಪ್ರವಾಹದ ವೇಗ 2 ಆಗಿರುತ್ತೆ. ದೋಣಿ ಪ್ರವಾಹದ ವಿರುದ್ಧ ಹೋದಾಗ ಅವಾಗ ಸ್ಪೀಡ್ ಮೈನಸ್ ಮಾಡಬೇಕು. ಸೊ ಈ ತರ ಡಿಸ್ಟೆನ್ಸ್ ಕೊಡ್ತಾನೆ, ಜೊತೆಗೆ ಹೋದಾಗ ಪ್ಲಸ್. ಡಿಸ್ಟೆನ್ಸ್ ಕೊಡ್ತಾನೆ, ವಿರುದ್ಧ ಹೋದಾಗ ಸ್ಪೀಡ್ ಮೈನಸ್ ಆಗಿರುತ್ತೆ. ಓಕೆ, ಆಮೇಲೆ ಡೌನ್ ಸ್ಟ್ರೀಮ್ ಕೊಡ್ತಾನೆ, ಅಪ್ ಸ್ಟ್ರೀಮ್ ಕೊಡ್ತಾನೆ. ಬೋಟ್ ಎಷ್ಟು, ಬೋಟ್ ಬೇಕಾದ್ರೆ ಎರಡನ್ನು ಕೂಡಿಸಿ ಡಿವೈಡ್ ಬೈ 2 ಮಾಡಿ ಬೋಟ್ ಸಿಗುತ್ತೆ. ಎರಡನ್ನು ಕಳೆದು ಡಿವೈಡ್ ಬೈ 2 ಮಾಡಿದ್ರೆ ವಾಟರ್ ಸಿಗುತ್ತೆ. ಓಕೆ, ಸರಿ, ಇದು ಈಗಲೇ ನಾವು ನೋಡಿದ್ದು. ಓಕೆ, ಲೀಡರ್ ಬೋರ್ಡ್ ತೋರಿಸ್ತಾ ಇದ್ದೀನಿ. ಓಂ ಪ್ರಕಾಶ್, ಅಧ್ಯಯನ್, ರಾಜು,